ಬದಲಾದ ಹಾಗೆ ಎಲ್ಲವೂ ಬದಲಾಗುತ್ತೆ. ಎಲ್ಲರೂ ಬದಲಾಗ್ತಾ ಹೋಗ್ತಾರೆ. ಹೊಸ ಹೊಸ ಆವಿಷ್ಕಾರಗಳು ಹುಟ್ಟಿಕೊಳ್ಳುತ್ತೆ. ತೆರೆಮರೆಯಲ್ಲಿ ಅದೆಷ್ಟೋ ಪ್ರತಿಭೆಗಳು ಹುಟ್ಟಿಕೊಳ್ಳುತ್ತೆ. ಅಂತಹ ತೆರೆಮರೆಯ ಪ್ರತಿಭೆಗಳನ್ನ ಜನರಿಗೆ ಪರಿಚಯಿಸುವ ಪುಟ್ಟ ಪ್ರಯತ್ನವೇ ಸಾಧನೆಯ ಹಾದಿ. ಪರಿಚಯವಿಲ್ಲದ ಗ್ರಾಮೀಣ ಪ್ರದೇಶದ ಸ್ಫೂರ್ತಿದಾಯಕ ಪ್ರತಿಭೆಗಳನ್ನ ನಿಮಗೆ ಪರಿಚಯಿಸುವ ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲವನ್ನ ಕೊಡ್ತಾ ಇವತ್ತು ನಮ್ಮೊಂದಿಗೆ ಗ್ರಾಮೀಣ ಪ್ರದೇಶದ ಪ್ರತಿಭೆಯಾದ ತುಳುನಾಡ ಬೆಡಗಿ ಸುಂದರ ಹುಡುಗಿ ಸುಮನಾ ಅವರು ನಮ್ಮೊಂದಿಗಿದ್ದಾರೆ. ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ SDM ನಲ್ಲಿ ಮುಗಿಸಿ ತದನಂತರ 10ನೇ ತರಗತಿಯಲ್ಲಿ 91% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿ PUCಯಲ್ಲಿ ಕೂಡ 92% ಅಂಕಗಳನ್ನ ಪಡೆದಿದ್ದಾರೆ. ನಿಮ್ಮನ್ನ ನೀವು ಯಾವ ರೀತಿ ಪರಿಚಯಿಸಿಕೊಳ್ಳಿಕ್ಕೆ ಇಷ್ಟಪಡ್ತೀರಿ? ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಒಂದು ಪುಟ್ಟವರು ಹಲೇಜಿ ಇಂದ ಬಂದಿದ್ದೇನೆ. ನನ್ನ ತಂದೆಯ ಹೆಸರು ಸುಬ್ರಹ್ಮಣ್ಯ ಭಟ್ ಹಾಗೂ ತಾಯಿಯ ಹೆಸರು ನಳಿನಿ. ನನಗೆ ಒಬ್ಬ ಸಹೋದರ ಶ್ರೀಹರಿ ಹಾಗೂ ಸಹೋದರಿ ಸಹನಾ HS ಭಟ್. ಇದು ನಮ್ಮ ಪುಟ್ಟದಾದ ಫ್ಯಾಮಿಲಿ ಅಂತ ಹೇಳ್ಬೋದು. ಸೊ ಬೇರೆ ಅಂತಹ ವಿಶೇಷವಾದ ಪ್ರತಿಭೆ ನನ್ನಲ್ಲಿ ಏನಿಲ್ಲ. ಸ್ಕೂಲಿಗೆ ಹೋಗ್ತಿರ್ಬೇಕಾದ್ರೆ ಲೀಡರ್ಶಿಪ್ ಕ್ವಾಲಿಟಿ ಅಂತ ಹೇಳ್ಬೋದು. ಏನೇ ಬಂದರೂ, ಯಾವುದೇ ಒಂದು ಕಾರ್ಯಕ್ರಮ ಇದ್ದರೂ ಆಗ್ಲಿ, ಯಾವುದೊಂದು ಸ್ಪೋರ್ಟ್ಸ್ ಆಗ್ಲಿ, ಏನೇ ಇದ್ರು ಸಹ ಅದರ ಮುಂದಾಳಿತವನ್ನು ತಗೊಳ್ತಿದ್ದೆ ಅಂತ ಹೇಳ್ಬೋದು. ಮತ್ತೆ ಕಾಲೇಜಿಗೆ ಬಂದಾಗ್ಲೂ ಹಾಗೆ ಸಣ್ಣದಾದ ಕ್ಲಾಸ್ ಲೀಡರ್, ಕ್ಲಾಸ್ ರೆಪ್ರೆಸೆಂಟೇಟಿವ್ ಅಂತ ಹೇಳ್ಬೋದು. ಅದರಿಂದ ನನ್ನದೊಂದು ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ನಾನು ಇನ್ಕ್ರೀಸ್ ಮಾಡ್ತಾ ಬಂದೆ. ಸೊ PU ಬಗ್ಗೆ ಹೇಳಿದ್ರು. ನಾನು ನನ್ನ ಇಂಜಿನಿಯರಿಂಗ್ ಅನ್ನ ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಳಚಿಲ್ ಮಂಗಳೂರು ಇಲ್ಲಿ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಈ ಸಬ್ಜೆಕ್ಟ್ ಅನ್ನು ತಗೊಂಡು ನನ್ನ ಇಂಜಿನಿಯರಿಂಗ್ ಅನ್ನ ಕಂಪ್ಲೀಟ್ ಮಾಡಿದ್ದೇನೆ. ಸೊ ಎಲ್ಲರೂ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಸೈನ್ಸ್ ಈ ತರ IT ಫೀಲ್ಡ್ಗೆ ಹೋಗ್ತಿದ್ರು. ಆ ತರ ಕುತ್ಕೊಂಡು ಯೋಚನೆ ಮಾಡುವಾಗ ಏನಾದರೂ ವಿಶೇಷವಾಗಿ ಸಾಧನೆ ಮಾಡ್ಬೇಕು ಅಂತ ಹೇಳಿ, ವಿಶೇಷವಾದ ಹಾದಿಯಲ್ಲಿ ಹೋಗ್ಬೇಕು ಅಂತ ಹೇಳಿ ನಾನು ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅನ್ನ ಆಯ್ಕೆ ಮಾಡಿಕೊಂಡೆ. ಈ ಫೀಲ್ಡ್ ಅನ್ನು ಆಯ್ಕೆ ಮಾಡಿಕೊಳ್ಬೇಕಾದ್ರೂ ಕೂಡ ತುಂಬಾ ಜನ ಕೇಳಿದ್ರು, ನೀ ಹುಡುಗಿ ಅಲ್ವಾ, ನಿನಗೆ ಇದು ಹಾರ್ಡ್ವೇರ್ ಕಷ್ಟ ಆಗಲ್ವಾ, ಯಾಕೆ ಈ ಫೀಲ್ಡ್ ಅನ್ನ ಚೂಸ್ ಮಾಡಿದ್ದಿ ಅಂತ. ಸೊ ನಾನಾಗ ಎಲ್ರಿಗೆ ಹೇಳ್ತಿದ್ದೆ, ಯಾಕೆ ಸೇಮ್ ಆಗಿರ್ಬೇಕು, ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ಬೇಕು ಅಂತ ಹೇಳಿ. ಸೊ E&E ಬೇಸಿಕಲಿ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್. ಸೊ ಈ ಫೀಲ್ಡ್ ಅನ್ನ ಚೂಸ್ ಮಾಡಿ 8.6 CGPA ತೇರ್ಗಡೆ ಹೊಂದಿದೆ ಅಂತ ಹೇಳ್ಬೋದು. ಅದ ನಂತರ ಕ್ಯಾಂಪಸ್ ಅಲ್ಲಿ ಕೆಲವು ಕಂಪನಿಗಳು ಬಂದು ಅಪ್ಲೈ ಮಾಡಿದೆ, ಕೆಲವು ಸೆಲೆಕ್ಷನ್ ಕೂಡ ಆಯ್ತು. ಸೊ ಒಂದು ಕಂಪನಿಯಲ್ಲಿ ವರ್ಕ್ ಕೂಡ ಮಾಡ್ತಿದ್ದೆ ಸ್ವಲ್ಪ ಸಮಯದವರೆಗೆ. ಹಾಗೆ ಮಾಡ್ತಿರ್ಬೇಕಾದ್ರೆ ಸೊ ಈ ಮರ್ಚೆಂಟ್ ನೇವಿ, ನಾನೀಗ ಪ್ರೆಸೆಂಟ್ಲಿ ಎಲೆಕ್ಟ್ರೋಟೆಕ್ನಿಕಲ್ ಆಫೀಸರ್ ಮೆಡಿಟೇರಿಯನ್ ಶಿಪ್ಪಿಂಗ್ ಕಂಪನಿ MSC ಅನ್ನೋ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೇನೆ. ಸೊ ಇದಕ್ಕೆ ಹೇಗೆ ಹೋದೆ ಅಂತ ಹೇಳಿದ್ರೆ, ನಮ್ಮ ಕಾಲೇಜಿನಲ್ಲಿ ಮೆರೈನ್ ಇಂಜಿನಿಯರಿಂಗ್ ಇದೆ. ಸೊ ಎಲ್ಲರೂ ಆ ಬಿಳಿ ಯೂನಿಫಾರ್ಮ್ ಅದನ್ನ ನೋಡ್ತಿರ್ಬೇಕಾದ್ರೆ ಏನೋ ಒಂಥರ ಇಂಟ್ರೆಸ್ಟ್. ಸೊ ನಾನು ಯೋಚನೆ ಮಾಡ್ತಿದ್ದೆ, ನಾನು ಎಲೆಕ್ಟ್ರಿಕಲ್, ನನಗೆ ಹೋಗ್ಬೋದಾ ಅಂತ ಹೇಳಿ. ಸೊ ಹಾಗೆ ನೋಡ್ತಿರ್ಬೇಕಾದ್ರೆ ಎಲೆಕ್ಟ್ರಿಕಲ್ ಫೀಲ್ಡಿಗೆ ಸಹ ಒಂದು ಆಪರ್ಚುನಿಟಿ ಇದೆ ಅಂತ ತಿಳಿದು ಬಂತು. ಮೊದಲಿಗೆ ಅಷ್ಟು ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ನಿಧಾನಕ್ಕೆ ನೋಡ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ಕಂಪನಿಯಲ್ಲಿ ವೇಕೆನ್ಸಿ ಇದೆ ಅಂತ ಹುಡುಕ್ತಾ ಇದ್ದೆ. ಸೊ ಆಗ 2-3 ಕಂಪನಿಗಳಲ್ಲಿತ್ತು. ಸೊ ಅಪ್ಲೈ ಮಾಡಿದೆ, ಇಂಟರ್ವ್ಯೂಗಳನ್ನು ಕೊಟ್ಟೆ. ನಾನು ಅಪ್ಲೈ ಮಾಡಿದಂತ ಎಲ್ಲ ಕಂಪನಿಗಳಲ್ಲೂ ತೇರ್ಗಡೆಗೊಂಡೆ. ನೀವು ಎಲೆಕ್ಟ್ರಾನಿಕ್ ತಗೊಂಡಿರೋದ್ರಿಂದ ಅದ್ರಲ್ಲಿ ಜಾಸ್ತಿ ಬಾಯ್ಸ್ ಇರ್ತಾರೆ. ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಿಮ್ ಕ್ಲಾಸಲ್ಲಿ ಜಾಸ್ತಿ ಬಾಯ್ಸ್ ಇದ್ರಾ ಅಥವಾ ಹುಡುಗಿರಿದ್ರ, ಮಿಕ್ಸ್ ಇದ್ರಾ? ಹೇಗಿತ್ತು ಆ ಒಂದು ಎಕ್ಸ್ಪೀರಿಯನ್ಸ್? ಒಂಥರ ಕಂಪ್ಲೀಟ್ಲಿ ಡಿಫ್ರೆಂಟ್ ಜಾನರ್ ತಗೊಂಡ್ರು. ಅದೇ ನಾನು ಜಾಯ್ನ್ ಆಗ್ಬೇಕಂದ್ರೆ ನನಗೆ ಗೊತ್ತಿತ್ತು, ಮೊದಲೇ ನನ್ನ ಮೈಂಡ್ ಸೆಟ್ ಮಾಡಿದ್ದೆ, ಅಂದ್ರೆ ತುಂಬಾ ಹುಡುಗಿಯರು ಈ ಫೀಲ್ಡ್ ಅನ್ನು ಚೂಸ್ ಮಾಡುದಿಲ್ಲ ಅಂತ ಹೇಳಿ. ಸೊ ಇಂಜಿನಿಯರಿಂಗ್ ಮಾಡುವಾಗೂ ಸಹ ಅದೇ ಅದದು ನಮ್ಮ ಸೀನಿಯರ್ಸ್ ಆಗ್ಲಿ ಜೂನಿಯರ್ಸ್ ಆಗ್ಲಿ ಎಲ್ಲ ಒಟ್ಟು ಸೇರಿ ನಾವು ಒಂದು 10-15 ಮಂದಿ ಹುಡುಗಿಯರಿದ್ರು. ಈಗ ಕಾಲೇಜ್ ಅಂತ ಹೇಳಿದ್ರೆ ಕ್ರಶ್ ಲವ್ ಅಂತ ಇರ್ತದೆ. ಆತರ ಯಾವ್ದಾದ್ರು ಪಾಗಲ್ ಪ್ರೇಮಿ ಹಿಂದೆ ಬಿದ್ದದ್ದು ಅಥವಾ ಕ್ರಶ್ ಆದ ನಿಮ್ಗೆ ಅಥವಾ ಅವರಿಗೆ ಏನಾದ್ರು ಆತರದ್ದು ಯಾವ್ದಾದ್ರು ಅನುಭವ ಉಂಟಾ ಅಂತ? ಆ ತರದ್ದೇನಿಲ್ಲ. ಬೇಸಿಕಲಿ ನಾನು ತುಂಬಾ ಜೋರು. ಹಾಗೆ ಯಾರು ಇಲ್ಲ, ಬರ್ತಿರ್ಲಿಲ್ಲ. ನನ್ನನ್ನ ಲೇಡಿ ಡಾನ್ ಅಂತ ಕರಿತಿದ್ರು. ಈಗ ಇನ್ನೊಂದು ನಿಮ್ದು ಮರ್ಚೆಂಟ್ ನೇವಿ ಇದೆ, ಅದ್ರ ಬಗ್ಗೆ ತುಂಬಾ ಜನಕ್ಕೆ ಇನ್ಫಾರ್ಮೇಶನ್ ಗೊತ್ತಿರಲ್ಲ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಹೇಳುವಂತೆ ಅಂದ್ರೆ ಯಾವ ರೀತಿ ವರ್ಕ್ ಆಗುತ್ತೆ? ಇವಾಗ ಬೇರೆ ನೇವಿ ಫೀಲ್ಡ್ ತರನೇ ಇರುತ್ತಾ? ಇದ್ರಲ್ಲಿ ಮೇನ್ ಆಗಿ ಏನ್ ವರ್ಕ್ ಇರುತ್ತೆ ಅಂತ? ಆಕ್ಚುಲಿ ನೇವಿಯಲ್ಲಿ 2 ಇದೆ. ಒಂದು ಇಂಡಿಯನ್ ನೇವಿ, ಇನ್ನೊಂದು ಮರ್ಚೆಂಟ್ ನೇವಿ. ಇಂಡಿಯನ್ ನೇವಿ ಡಿಫೆನ್ಸಿಗೋಸ್ಕರ, ನಮ್ಮ ಭಾರತ ದೇಶದ್ದು. ಇನ್ನೊಂದು ಮರ್ಚೆಂಟ್ ನೇವಿ ಅಂತ ಹೇಳಿದ್ರೆ ಬಿಸ್ನೆಸ್ಸಿಗೋಸ್ಕರ ಆಗುವಂತದ್ದು, ಕಮರ್ಷಿಯಲ್ ಪರ್ಪಸ್. ಯಾವುದೋ ಒಂದು ಥಿಂಗ್ಸ್ ಇಲ್ಲಿಂದ ಬೇರೆ ದೇಶಕ್ಕೆ ಟ್ರಾನ್ಸ್ಪೋರ್ಟ್ ಆಗ್ಬೇಕಂತ ಹೇಳಿದ್ರೆ ನಿಮಗೆ ಮರ್ಚೆಂಟ್ ನೇವಿ ಬೇಕು ಕಮರ್ಷಿಯಲ್ ಆಗಿ. ಈಗ ಇಲ್ಲಿನ ಒಂದು ಫುಡ್ ಐಟಮ್ ಆಗಿರ್ಲಿ
ಭತ್ತ ಆಗಿರ್ಲಿ, ಯಾವುದೋ ಒಂದು ದಿನಸಿಗಳಾಗಿರ್ಲಿ, ಅಥವಾ ವೆಜಿಟೇಬಲ್ಸ್, ಅಥವಾ ನಮ್ಮ ಪ್ರೊಡಕ್ಟ್ಸ್, ಮೊಬೈಲ್ ಏನೇ ಇದೆಯೋ, ಇದು ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಟ್ರಾನ್ಸ್ಪೋರ್ಟ್ ಆಗ್ಬೇಕು ಅಂತ ಹೇಳಿದ್ರೆ ಅದು ಶಿಪ್ಪಿಂಗ್ ನ ಮೂಲಕ ಆಗ್ತದೆ. ಯಾಕಂದ್ರೆ ಎಲ್ಲ ಕಡೆಗೆ ಟ್ರೈನ್ ಹೋಗುದಿಲ್ಲ, ಬಸ್ ಹೋಗುದಿಲ್ಲ, ಏರೋಪ್ಲೇನ್ ಅಲ್ಲಿ ಎಲ್ಲವನ್ನು ಕಳಿಸಿಕೊಡ್ಲಿಕ್ಕೆ ಆಗುದಿಲ್ಲ. ಸೊ ಉಳಿದಂತಹ ಟ್ರಾನ್ಸ್ಪೋರ್ಟೇಶನ್ ಶಿಪ್ಪಿಂಗ್. ಸೊ ಇದು ಗ್ಲೋಬಲ್ ಆಗಿರುವಂತದ್ದು. ಫಸ್ಟ್ ಟೈಮ್ ನೀವು ಶಿಪ್ಪಿಂಗ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ನೀವು MSc ಎಲಿಸಾ 13 ಅನ್ನುವಂತಹ ಒಂದು ಹಡಗಿನಲ್ಲಿ ವರ್ಕ್ ಮಾಡಿದ್ರಲ್ವಾ, ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆ ಸಾಗರದ ಅಲೆಗಳ ಮಧ್ಯೆ ಅದೆಷ್ಟು ಥ್ರಿಲ್ ಕೊಡ್ತು ನಿಮ್ಗೆ? ಅಲ್ಲಿ ಯಾವ್ದಾದ್ರು ಒಂದು ನಿಮ್ಗೆ ತುಂಬಾ ನೆನಪಿರುವಂತಹ ಒಂದು ಸನ್ನಿವೇಶ ಹೇಳುದಾದ್ರೆ? ಮೊದಲಿಗೆ ನನ್ನ ಶುರುವಿನ ಜಾಯ್ನಿಂಗ್ ದಿನವೇ ಹೇಳ್ಬೋದು, ನನಗೊಂದು ಎಂತ ಹೇಳ್ಬೋದು, ಒಂದು ಅದ್ಭುತವಾದ ದಿನ ಅಂತ ಹೇಳ್ಬೋದು. ಸೊ ಎಲ್ರು ಜಾಯ್ನ್ ಆಗೋ ಮುಂಚೆ ತುಂಬಾ ಜನ ಹೇಳ್ತಿದ್ರು, ನೀನ್ ಸಮುದ್ರಕ್ಕೆ ಹೋಗ್ತಿದ್ಯಾ, ಸಮುದ್ರಕ್ಕೆ ಹೋದ್ರೆ ಎಂತ ಹೇಳ್ತಾರೆ, ಸೀ ಸಿಕ್ನೆಸ್ ಆಗ್ತದೆ, ನೀರನ್ನೇ ನೋಡಿ ಹಾಗೆ ಆಗ್ತದೆ, ಹೀಗೆ ಆಗ್ತದೆ ಅಂತ. ಬಟ್ ನನಗೆ ಯಾವುದೇ ಆತರ ಆಗ್ಲಿಲ್ಲ. ಸೊ ಹೋಗ್ಬೇಕು ಅಂತ ಫಸ್ಟ್ ದಿವಸ ಹೋದೆ. ಆಲ್ರೆಡಿ ಇನ್ನೊಬ್ಳು ಹುಡುಗಿ ಅಲ್ಲಿ ಇದ್ಲು, ಡೆಕ್ ಕ್ಯಾಡೆಟ್ ಅಂತ. ಅಂದ್ರೆ ನಮ್ಮದ್ರಲ್ಲಿ ಈಗ ಮರ್ಚೆಂಟ್ ನೇವಿಯಲ್ಲಿ ನೋಡ್ತಾದ್ರೆ 2 ಭಾಗ ಬರ್ತದೆ, ಇಂಜಿನ್ ವಿಭಾಗ ಮತ್ತು ಡೆಕ್ ವಿಭಾಗ. ಅಂದ್ರೆ ಹಡಗನ್ನು ನಡೆಸಿಕೊಂಡು ಹೋಗುವವರು ಮತ್ತೆ ಈ ಕೆಳಗೆ ಇಂಜಿನ್ ಗಳನ್ನು ನೋಡ್ಕೊಂಡು ಹೋಗುವವರು. ಸೊ ಆಲ್ರೆಡಿ ಒಬ್ಳು ಸಹಪಾಠಿ ಅಂತ ಹೇಳ್ಬೋದು ನನಗೆ ಇದ್ಲು ಹೋಗ್ಬೇಕಾದ್ರೆ. ಸೊ ಅಷ್ಟೊಂದು ಕಷ್ಟ ಏನಾಗ್ಲಿಲ್ಲ. ಹೋದ ಕೂಡಲೇ ಅವಳು ನನಗೆ ಗೈಡ್ ಮಾಡಿದ್ಲು ಹೇಗೆ ಇರ್ಬೇಕು ಅಂತ ಹೇಳಿ. ಎಷ್ಟು ದಿನ ಇದ್ರಿ ಆ ಶಿಪ್ ಅಲ್ಲಿ? ಅಂದ್ರೆ ಫುಡ್ ಇದು ಏನು ಸರಬರಾಜು ಮಾಡ್ಬೇಕಾದ್ರೆ ಎಷ್ಟು ದಿನ ಇರ್ಬೇಕಾಗಿತ್ತು ಸಾಗರದ ನಡುವೆ? ಜಾಸ್ತಿ ಅಂದ್ರೆ 1 ವಾರ. ಅಂದ್ರೆ ಒಂದು ಪೋರ್ಟ್ ಇಂದ ಇನ್ನೊಂದು ಪೋರ್ಟಿಗೆ 1 ವಾರ, ಮ್ಯಾಕ್ಸಿಮಮ್ ಅಂದ್ರೆ 10 ದಿನಗಳು ಹಾಗೆ ಹೋಗ್ತಿತ್ತು. ಆ ಟೈಮಲ್ಲಿ ಏನ್ ಮಿಸ್ ಮಾಡ್ಕೊಳ್ತಿದ್ರಿ? ಅಂದ್ರೆ ಸಮುದ್ರದ ನಡುವೆ ಏನೋ ಒಂದು ಮಿಸ್ಸಿಂಗ್ ಅಂತ ಫೀಲ್ ಆಗ್ತಿರುತ್ತಲ್ವ? ಅಂದ್ರೆ ಕೆಲಸದ ನಡುವೆ ಇರುವಾಗ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಇರ್ತದೆ. ಸೊ ಕೆಲಸ ಮುಗಿಸಿ ಬಂದು ಸ್ವಲ್ಪ ಆರಾಮ ಮಾಡಿ ಮತ್ತೆ ಮನೆಯವರ ಜೊತೆಗೆ ಮಾತಾಡ್ತಿದ್ದೆ. ಸೊ ಮನೆಯವರೊಂದಿಗೆ ಮಾತನಾಡುವಾಗ ಮನೆಯ ಒಂದು ಫೀಲ್ ಮಿಸ್ ಆಗ್ತಿತ್ತು. ನೀವು ಫಸ್ಟ್ ಇಂಟರ್ನ್ಯಾಷನಲ್ ಫುಡ್ ಯಾವ್ದು ಟೇಸ್ಟ್ ಮಾಡಿದ್ರಿ? ಹಡಗಿನಲ್ಲಿ ಇಂಟರ್ನ್ಯಾಷನಲ್ ಫುಡ್ ಅಂತ ಕೊಡ್ತಾರಲ್ಲ, ಫಸ್ಟ್ ಇದನ್ನೇ ನಾನು ಹೇಳ್ಬೇಕಂತ ಇರುದು. ಎಲ್ರು ಏನ್ ಅನ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ನೀವು ಹಡಗಿನಲ್ಲಿ ಹೋಗುದು, ಬೇರೆ ಬೇರೆ ದೇಶಗಳಿಗೆ ಹೋಗುದು, ನಿಮ್ಗೆ ತಿನ್ಲಿಕ್ಕೆ ಏನ್ ಇರ್ತದೆ ಅಂತ ನನಗೆ ಹೋದಲ್ಲಿಗೆಲ್ಲ ಕೇಳ್ತಿದ್ರು. ಆಕ್ಚುಲಿ ನನಗೆ ಪ್ಯೂರ್ ಇಂಡಿಯನ್ ಫುಡ್ಡೇ ಸಿಕ್ತಿತ್ತು. ಯಾಕಂದ್ರೆ ನಮಗೆ ಅಡಿಗೆ ಮಾಡ್ಲಿಕ್ಕೆ ಇದ್ದಂತ ಚೀಫ್ ಕುಕ್ ಇಂಡಿಯನ್ ಆಗಿದ್ರು. ಸೊ ಪ್ಯೂರ್ ಇಂಡಿಯನ್ ಫುಡ್, ತಿಂಡಿಗೆ ಇಡ್ಲಿ, ವಡೆ, ದೋಸೆ ಎಲ್ಲಾನು ಸಿಕ್ತಿತ್ತು ನನಗೆ. ಸೊ ಸ್ಪೆಷಲ್ ಆಗಿ ಇಂಟರ್ನ್ಯಾಷನಲ್ ಫುಡ್ ಅಂತ ಇರ್ಲಿಲ್ಲ. ಬಟ್ ಸಂಡೇ ಸ್ಪೆಷಲ್ ಆಗಿ ಲೈಕ್ ಬರ್ಗರ್ ಹಾಗೆ ಎಲ್ಲ ಮಾಡ್ತಿದ್ರು. ಮಧ್ಯಾಹ್ನದ ಊಟ ಸಮೇತ ಊಟ, ಸಾಂಬಾರ್, ಉಪ್ಪಿನಕಾಯಿ, ಪಲ್ಯ ಎಲ್ಲಾನು ಸಿಕ್ತಿತ್ತು. ಸೊ ಆ ವಿಷಯದಲ್ಲಿ ಟ್ರೈ ಮಾಡಿಲ್ಲ? ಇಲ್ಲ, ಅಂದ್ರೆ ನಮಗೆ ಡೈಲಿ ಕೊಡ್ತಿದ್ದ ಫುಡ್ ಇಂಡಿಯನ್ ಫುಡ್. ಹೊರಗೆ ಹೋದಾಗ ಅಂತ ಹೇಳಿದ್ರೆ ಅಫ್ಕೋರ್ಸ್ ಅಂದ್ರೆ ಟೇಸ್ಟ್ ಮಾಡಿದ್ದೇನೆ. ಬಟ್ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ನಾವು ಹೋದ ಕಂಟ್ರಿಗಳಲ್ಲಿ ಸಹ ಈಗ ವೆಜ್ ಫುಡ್ಗೆ ಅಂತ ಹೋದ್ರೆ, ನಾನೀಗ ಕೆನಡಾದ ಬಗ್ಗೆ ಹೇಳ್ತೇನೆ. ನಂಗೆ ಅಲ್ಲಿಯ ಫುಡ್ ಇಷ್ಟ ಆಯ್ತು. ಯಾಕಂದ್ರೆ ಅಲ್ಲಿ ಪಂಜಾಬಿಗಳು ನಮ್ಮ ಭಾರತದವರಿದ್ದು ಸೇಮ್ ಇಲ್ಲಿದ್ದೇ ಫುಡ್, ಅವ್ರದ್ದೇ ರೆಸ್ಟೋರೆಂಟ್, ಪಂಜಾಬ್ ರೆಸ್ಟೋರೆಂಟ್ ಅಂತ ಹೇಳಿ. ಸೊ ಪೂರತ ಇಲ್ಲಿ ಏನಿದೆ ಸೊ ಅದೇ ರೀತಿಯಾದಂತಹ ಫುಡ್ ಇತ್ತು. ಸೊ ಫುಡ್ಡಿಗೆ ಆಗ್ಲಿ ನಂಗೆ ಯಾವುದೇ ಕೊರತೆ ಆಗ್ಲಿಲ್ಲ. ಬೇರೆ ಏನಾದ್ರು ಪ್ರಾಬ್ಲಮ್ ಆಗಿದೆ? ಬೇರೆ ಕಂಟ್ರಿಯಲ್ಲಿ ನಿಮ್ಗೆ ಯಾವ್ದಾದ್ರು ಪ್ರಾಬ್ಲಮ್ ಅಂತ ಆಗಿದ್ಯಾ? ನೆಗೆಟಿವ್ ಥಿಂಗ್ಸ್ ಏನಾದ್ರು ಎಫೆಕ್ಟ್ ಆಗಿದ್ಯಾ? ಏನ್ ಕಷ್ಟ ಅಂತ ಅನ್ಸಿದೆ? ಯಾವ ಚಾಲೆಂಜಸ್ ಬಂದಿದೆ ಅಂತ? ನನಗೆ ಚೈನಾದಲ್ಲಿ ಫುಡ್ ವಿಷಯ ತುಂಬಾ ಪ್ರಾಬ್ಲಮ್ ಆಗಿದೆ. ಯಾಕಂದ್ರೆ ಅಲ್ಲಿ ವೆಜ್ ಫುಡ್ ಸಿಗುದಿಲ್ಲ. ಸೊ ಬರೀ ಜ್ಯೂಸ್ಗಳೆಲ್ಲ ಅಡ್ಜಸ್ಟ್ ಮಾಡ್ಬೇಕಾಯ್ತು ನಾನು ಹೊರಗೆ ಹೋದಾಗ. ಸೊ ಚೈನಾದಲ್ಲಿ ಸ್ವಲ್ಪ ಫುಡ್ಡಿನ ವಿಷಯ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಷ್ಟೇ. ಈಗ ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಹುಡುಗಿಯರಿಗೆ ಯಾವ ರೀತಿ ಚಾಲೆಂಜ್ ಎದುರಿಸಬೇಕಾಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಈಗ ನನ್ನ ಫೀಲ್ಡ್ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ಪೂರ ಹಾರ್ಡ್ವೇರ್ ಪ್ಲಸ್ ಸಾಫ್ಟ್ವೇರ್. ಸೊ ಮೆಂಟಲಿ ಫಿಟ್ ಇರಬೇಕು. ಅಂಡ್ ಯಾವುದೇ ಕೆಲಸ ಆದ್ರೂ ನಾನು ಹುಡುಗಿ ಅಂತ ಹಿಂದಿರಬಾರ್ದು. ನೀವು ಕೇಳಿದ್ರೆ ಆಗ ಏನ್ ಚಾಲೆಂಜ್ ನೀವು ಫೇಸ್ ಮಾಡಿದ್ರಿ ಅಂತ ಇದೆ. ನಾನು ಮೊದಲು ಹೋದಾಗ ಎಲ್ಲ ಇಂಟರ್ನ್ಯಾಷನಲ್ ಕ್ರೀವ್ ಇದ್ರು. ನಾನು 9 ನ್ಯಾಷನಾಲಿಟಿಗಳಿಗೆ ಸೇಲ್ ಮಾಡಿದ್ದೆ. ಸೊ ಎಲ್ರು ಕೇಳ್ತಿದ್ದು, ನೀನ್ ಹುಡುಗಿ ಅಲ್ವಾ, ನೀನ್ ಯಾಕೆ ಈ ಫೀಲ್ಡಿಗೆ ಬಂದೆ, ನಿನ್ನಿಂದ ಆಗ್ತದಾ? ಪ್ರತಿ ಏನೋ ಒಂದು ಕೆಲಸ ಶುರು ಮಾಡೋ ಮುಂಚೆ ನೀನ್ ಹುಡುಗಿ ಅಲ್ವಾ, ನಿನ್ನಿಂದ ಆಗ್ತದಾ? ಸೊ ಎಲ್ಲರೂ ಡಿಮೋಟಿವೇಟ್ ಮಾಡ್ತಿದ್ರು ಶುರುಗಿ. ಹುಡುಗಿ ಬರ್ತಿದ್ದಾಳೆ, ಅಯ್ಯೋ ಹುಡುಗಿ ಬರ್ತಿದ್ದಾಳೆ, ಸೊ ಆಗ್ತದಾ ಇವಳಿಂದ? ಅದು ನಾನ್ ಜಾಯ್ನ್ ಆದಾಗ ಇದ್ದಂತ ಒಪಿನಿಯನ್. ಅದೇ ನಾನ್ ಇಳಿಬೇಕ ಸೈನ್ ಆಫ್ ಆ ಟೈಮಲ್ಲಿ ಇರ್ಬೇಕಂತಾನೆ ಹೇಳ್ತಿದ್ರು. ನೀನ್ ಹುಡುಗಿ ಅಂತ ಲೆಕ್ಕಿಸದೆ ಸಹ
ಕೆಲಸವನ್ನ ಮಾಡಿದ್ದಿ, ಹುಡುಗ ಹುಡುಗಿ ಅನ್ನೋ ಭೇದ ಭಾವ ಏನಿಲ್ಲ ಅಂತ ತೋರಿಸಿಕೊಟ್ಟಿದ್ದಿ ಅಂತ ಹೇಳಿದ್ರೆ. ಸೊ ಅದೇ ನನಗೆ ಒಂದು ಖುಷಿ ಕೊಟ್ಟಂತ ವಿಷಯ ಅಂತ ಹೇಳ್ಬೋದು. ನೀವೊಂದು ಡಿಸಿಷನ್ ತಗೊಳ್ಳುವಾಗ ಮನೆಯವ್ರು ಯಾವ ರೀತಿ ರಿಯಾಕ್ಟ್ ಮಾಡಿದ್ರು? ಮನೆಯವರು ನನಗೆ ಯಾವಾಗ್ಲೂ ಸಪೋರ್ಟಿವ್. ನಾನು ಏನೇ ಮಾಡ್ತೇನೆ ಅಂತ ಹೇಳಿದ್ರು ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಫಸ್ಟಿಗೆ ಹೇಳುವಾಗ ತುಂಬಾ ಖುಷಿ ಪಟ್ರು. ಆದ್ರೆ ಸುತ್ತಮುತ್ತಲಿನ ಜನ ಸ್ವಲ್ಪ ನನ್ನ ತಂದೆ ತಾಯಿಯನ್ನ ಹೆದರ್ಸ್ತಾ ಇದ್ರು. ಆ ಮಗಳು ಶಿಪ್ಪಿಗೆ ಹೋಗ್ತಾಳೆ, ಹಾಗೆ ಹೀಗಿರ್ತಾಳೆ, ಒಬ್ಬಳೇ ಇರ್ಬೇಕು, ಅದು ಇದು ಅಂತ. ಇದು ಯಾವ್ದನ್ನು ಸಹ ತಲೆಗೆ ಹಾಕದೆ ಅವರು ತಮ್ಮ ಮಗಳ ಮೇಲೆ ವಿಶ್ವಾಸವಿಟ್ಟು ಅವಳಿಗೆ ಇಂಟ್ರೆಸ್ಟ್ ಇದೆ, ಅವಳಿಗೆ ಖುಷಿ ಇದೆ, ಅವಳು ಖುಷಿ ಪಟ್ಟದ್ದನ್ನ ಮಾಡ್ಲಿ ಅಂತ ನನ್ಗೆ ಬೆಂಬಲವಾಗಿ ನಿಂತಿದ್ರು. ಅವರ ಬೆಂಬಲ ಕಾರಣದಿಂದಲೇ ನಾನು ಇದನ್ನೊಂದು ಈ ಹಾದಿಗೆ ಬಂದಿದ್ದೇನೆ ಅಂತ ಹೇಳ್ಬೋದು. ಮತ್ತೆ ಎಲೆಕ್ಟ್ರೋ ಟೆಕ್ನಿಕಲ್ ಆಫೀಸರ್ ಟ್ರೈನಿಂಗ್ ಇತ್ತು ನಿಮ್ಗೆ. ಆ ಟೈಮಲ್ಲಿ ನಿಮ್ಗೆ ಏನಾದ್ರು ಕಷ್ಟ ಅಂತ ಅನ್ಸಿದ್ಯಾ, ಅಥವಾ ಇದಾಗ್ಲಿಕ್ಕಿಲ್ಲ ನನ್ಗೆ ಅಂತ ಅನ್ಸಿದ್ಯಾ? ಆಗ್ಲಿಕ್ಕಿಲ್ಲ ಅಂತ ನಾನು ಅನ್ಕೊಳ್ಳಿಲ್ಲ. ಯಾಕಂದ್ರೆ ಆ ಟ್ರೈನಿಂಗ್ ಮಾಡುವ ಮೊದಲೇ ನನ್ನ ಮೈಂಡ್ ಅನ್ನು ಹಾಕಿ ಸೆಟ್ ಮಾಡಿಕೊಂಡಿದ್ದೆ. ಮೊದಲೇ ಹೇಳಿದ್ರು, ಅಂದ್ರೆ ಅದು ರೀತಿ ಯಾವತ್ತರಿ ಅಂದ್ರೆ ನೇವಿಯ ಟ್ರೈನಿಂಗ್ ಪೂರಾ ಅಂತ ಹೇಳೋದು, ನಿಮಗೆ ಡಿಸಿಪ್ಲಿನ್ ಆದ ಟ್ರೈನಿಂಗ್. ಬೆಳಿಗ್ಗೆ 5 ಗಂಟೆಗೆ ಹೇಳ್ಬೇಕು, ಆಮೇಲೆ ಎಕ್ಸಸೈಸ್ ಮಾಡಿಸ್ತಾರೆ. ಎಕ್ಸಸೈಸ್ ಒಂದು ಯೋಗ ಎಕ್ಸಸೈಸ್ ಅದೆಲ್ಲ 1 ಗಂಟೆ ಹಾಗೆ ಮಾಡಿಸ್ತಾರೆ. ಅದಾದ ಮೇಲೆ ತಿಂಡಿ ತಿನ್ಬೇಕು. ರೆಡಿ ಆಗ್ಲಿಕ್ಕೆ ಖಾಲಿ ಅರ್ಧ ಗಂಟೆ ಮಾತ್ರ ಕೊಡ್ತಾರೆ. ಆ ಅರ್ಧ ಗಂಟೆಯಲ್ಲಿ ನೀವು ತಿಂಡಿ ತಿಂದು ಯೂನಿಫಾರ್ಮ್ ಹಾಕಿ ಮತ್ತೆ ಪುನಃ ಬಂದು ಪರೇಡಿಗೆ ನಿಲ್ಬೇಕು, ಪರೇಡ್ ಮಾಡ್ಬೇಕು. ಅದಾದ ಮೇಲೆ ಕ್ಲಾಸ್ಗಳಿಗೆ 8 ಗಂಟೆಗೆ ಹೋಗೋ ಕ್ಲಾಸ್ ಸ್ಟಾರ್ಟ್ ಆಗ್ತದೆ. ಸೊ ಕ್ಲಾಸ್ ಸ್ಟಾರ್ಟ್ ಆದ ಮೇಲೆ ಕಂಟಿನ್ಯೂಸ್ ಮಧ್ಯಾಹ್ನದವರೆಗೆ ಕ್ಲಾಸ್, ಮತ್ತೆ ಪುನಃ 1 ಗಂಟೆ ಅಷ್ಟೇ ಬ್ರೇಕ್, ಪುನಃ ಸಂಜೆವರೆಗೆ ಕ್ಲಾಸ್ ಆದ ಕೂಡಲೇ ಪುನಃ PT ಅಂತ ಹೇಳ್ತಾರೆ ನಾವು, ಪ್ಲೇ ಟೈಮ್. ಸೊ ಅದಕ್ಕೆ 1 ಗಂಟೆ ಹಾಗೆ ಬಿಡಬೇಕು. ಕಂಪಲ್ಸರಿ ರೆಸ್ಟ್ ಮಾಡುವಾಗಿಲ್ಲ, ಹೊರಗೆ ಬರಬೇಕು. ಮತ್ತೆ ಪುನಃ 1 ಗಂಟೆಯ ಅಂತಹ ಅವಕಾಶ ಕೊಡ್ತಾರೆ. ನೀವು ಮನೆಗೆ ಹೋಗಿ ಮಾತಾಡೋದಾದ್ರೆ, ಫೋನಲ್ಲಿ ಮಾತಾಡ್ಬೋದು. ಆಮೇಲೆ ಫ್ರೆಶ್ ಆಗಿ ರೆಡಿಯಾಗಿ ಒಂಥರ 7 ಗಂಟೆ ಆಗುವಾಗ ಊಟಕ್ಕೆ ಬರಬೇಕು. ಸೊ ಡಿನ್ನರ್ ಟೈಮ್ ಆದ ಮೇಲೆ ಪುನಃ ಅಸೆಂಬ್ಲಿ ಆಗಬೇಕು. ನಂತರ ಸ್ಟಡಿ ಟೈಮ್, ರೌಂಡ್ಸಿಗೆ ಬರ್ತಾರೆ. ನಾವು ಓದ್ತಿದ್ದೇವಾ ಇಲ್ವಾ, ನಮ್ಮ ರೂಮ್ ಹೇಗಿದೆ, ಡಿಸಿಪ್ಲಿನ್ ಯಾವ ರೀತಿ ಅಂದ್ರೆ, ನಾವು ಸ್ನಾನ ಮಾಡಿದಂತ ಟವಲ್ ಒಣಗ್ಲಿಕ್ಕೆ ಹಾಕ್ಬೇಕು ಅಂತ ಹೇಳಿದ್ರೆ ಸಹ ಅಲ್ಲಿ ಇಲ್ಲಿ ಹಾಕ್ಬಾರ್ದು. ಅದನ್ನ ಹಾಗೆ ಹಾಕಿದ್ರೆ ಫೈನ್ ಆಗ್ತಿದ್ರು, ಪನಿಷ್ಮೆಂಟ್ ಕೊಡ್ತಾರೆ. ಪೂರಾ ಕಾಲೇಜಿಗೆ ರೌಂಡ್ ಹೊಡಿಬೇಕು ಆ ತರ ಅಂತ ಕಾಲೇಜಿಂದ ಹೊರಗೆ ನಿಲ್ಲಿಸ್ತಾರೆ. ಸೊ ಕೆಲವರು ಪನಿಷ್ಮೆಂಟ್ಗೆ ಹೆದರಿ ಎಲ್ಲ ಕೆಲಸವನ್ನ ಮಾಡ್ತಿದ್ರು. ಸೊ ಅದೇ ರೀತಿಯಿಂದ ನಾವು ನಮ್ಮ ಕೆಲಸಗಳನ್ನ ಸರಿಯಾಗಿ ಮಾಡ್ತಿದ್ವಿ ಅಂತ ಹೇಳ್ಬೋದು. ಸೊ ಭಯದಿಂದ. ಈ ಒಂದು ಜರ್ನಿಯಲ್ಲಿ ನಿಮ್ಮ ಪರ್ಸನಾಲಿಟಿ ಮೇಲೆ ಯಾವ ರೀತಿ ಎಫೆಕ್ಟ್ ಆಯ್ತು? ನಿಮ್ಮನ್ನ ನೀವು ಏನಾದ್ರು ಬದಲಾವಣೆ ತಂದುಕೊಂಡ್ರ, ಅಥವಾ ನೀವು ಮುಂಚೆ ಇದ್ದ ರೀತಿ ಇದ್ದೀರಾ ಅಂತ ಅನ್ಸುತ್ತಾ? ಇಲ್ಲ, ನನ್ನ ಈ ಶುರುವಿನ ಪಯಣ ಏನ್ ಹೇಳ್ಬೋದು, ಅದರಲ್ಲಿ ತುಂಬಾ ವಿಷಯನೂ ಕಲಿತೆ. ನಾನು ಆಕ್ಚುಲಿ ತುಂಬಾನೇ ಮಾತಾಡ್ತೇನೆ. ಯಾರ ಜೊತೆ ಆದ್ರೂ ಹೀಗೆ ಇದ್ದಾಗ, ಫ್ರೆಂಡ್ಸ್ ಜೊತೆ ಆಗಿದ್ದಾಗ ತುಂಬಾ ಮಾತಾಡ್ತೇನೆ. ನನ್ನ ಎಂತ ಹೇಳ್ತಾರೆ, ಮಾತಿನ ಮಲ್ಲಿ ಅಂತಲೇ ಹೇಳ್ತಾರೆ, ತುಂಬಾನೇ ಮಾತಾಡ್ತಿರ್ತೀನಿ. ಸೊ ಆ ಮಾತಾಡೋ ವಿಷಯ ಅಂತ ಬಂದಾಗ ನನಗೆ ನನ್ನ ಈ ಜರ್ನಿಯಲ್ಲಿ ಎಲ್ಲಿ ಎಷ್ಟು ಮಾತಾಡ್ಬೇಕು, ಯಾವಾಗ ಮಾತಾಡ್ಬೇಕು, ಮಾತಾಡ್ಲೇಬೇಕಾ, ಸೊ ಮಾತಾಡೋದಕ್ಕಿಂತ ಹೆಚ್ಚು ಕೇಳ್ಬೇಕು ಅನ್ನೋ ವಿಷಯನ ನಾನು ಕಲಿತೆ. ಸೊ ಜಾಸ್ತಿ ಏನಾದ್ರು ಮಾತಾಡಿದ್ರೆ ಇನ್ನೂ ಹೆಚ್ಚಿನ ಪ್ರಾಬ್ಲಮ್ಗಳಾಗ್ತದೆ. ಸೊ ಎಲ್ಲಿ ನಿಲ್ಲಿಸ್ಬೇಕು ಅನ್ನೋ ವಿಷಯಗಳನ್ನು ಕಲಿತೆ. ಈಗ ವೃತ್ತಿ ಜೀವನ ಬಿಟ್ಟು ನೀವು ಕಲಾಕ್ಷೇತ್ರದಲ್ಲಿ ಭರತನಾಟ್ಯ ಜೂನಿಯರ್ ಎಕ್ಸಾಮ್ ನಲ್ಲಿ ತೇರ್ಗಡೆ ಹೊಂದಿದ್ರಿ. ಸೊ ನಿಮ್ಮ ಭರತನಾಟ್ಯ ಜರ್ನಿ ಬಗ್ಗೆ ಹೇಳಿದ್ದಾರೆ. ಭರತನಾಟ್ಯ ಆಕ್ಚುಲಿ ನನಗೆ ವಿದ್ವತ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಕೆಲವು ಕಾರಣಗಳಿಂದ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಜೂನಿಯರ್ ಮುಗಿಸಿ ಒಂದು 3 ವರ್ಷ ಹೋಗಿದ್ದೆ. ಇನ್ನೇನು ಸೀನಿಯರ್ ಆಗ್ಬೇಕು ಅಂತ ಆಗುವಾಗ ನಿಲ್ಸದ್. ನನಗೆ ಸ್ವಲ್ಪ ನನ್ನ ಫಿಸಿಕಲ್ ಪ್ರಾಬ್ಲಮ್ ಇಂದಾಗಿ ನಿಲ್ಲಿಸ್ಬೇಕಾಗಿ ಬಂತು. ಇವಾಗ ಡ್ಯಾನ್ಸ್ ಏನಾದ್ರು ಕಂಟಿನ್ಯೂ ಮಾಡ್ತಿದ್ದೀರಾ? ಕ್ಲಾಸಸ್ಸಿಗೆ ಹೋಗುದಿಲ್ಲ, ಹೀಗೆ ಪ್ರೋಗ್ರಾಮು ಕಮ್ಮಿ ಈಗ ಇಲ್ಲ. ಇಲ್ಲದಿದ್ರೆ ಹೀಗೆ ನನ್ನ ತಂಗಿ ಕೂಡ ಭರತನಾಟ್ಯ ಡ್ಯಾನ್ಸರ್. ಸೊ ಅವಳೊಟ್ಟಿಗೆ ಹೀಗೆ ಡ್ಯಾನ್ಸ್ ಎಲ್ಲ ಮಾಡಿ. ನೀವು ಹಾಡು ಹೇಳ್ತೀರಾ ಅಂತ ನಾವೆಲ್ಲ ಕೇಳ್ಪಟ್ವಿ. ಸೊ ನಮ್ಗೋಸ್ಕರ 1-2 ಲೈನ್ ಹಾಡ್ಬೋದು? ಇಲ್ಲಪ್ಪ, ಇಲ್ಲ, 1-2 ಲೈನ್ ಹಾಡಿ ಸಾಕು, ಜಾಸ್ತಿ ಬೇಡ. ನಿಮ್ ವಾಯ್ಸ್ ಒಳ್ಳೇದುಂಟು ಅಂತ ಗೊತ್ತುಂಟು. महागणपतिं मनसा स्मरामि, महागणपतिं मनसा स्मरामि, वसिष्ठवामदेवादिवन्दित महागणपतिं. ಇಲ್ಲಪ್ಪ ಅಂತ ಹೇಳಿ ಚಂದ ಹಾಡಿದ್ರಿ, ಮಾಡ್ಬೋದು. ಓಕೆ,
PUC ಅಲ್ಲಿ ಯಾವ ಕೋರ್ಸ್ ತಗೊಂಡು? ಸೈನ್ಸ್? ನಾನು ಸೈನ್ಸ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್. ಸೊ ನಂಗೆ ಅರ್ಥ ಆಗಿದ್ರೆ ಅಲ್ಲಿಗೆ. ಆಗ ಭರತನಾಟ್ಯ ಕೂಡ ಹೋಗ್ತಿದಲ್ವಾ ಕ್ಲಾಸ್ ನೀವು? ಹಾ, PUC ಬ್ಯಾಲೆನ್ಸ್ ಮಾಡ್ತಿರ್ತೀಯಾ PUC 10th ಭರತನಾಟ್ಯ ಕ್ಲಾಸ್ ಎಲ್ಲ? ಅಂದ್ರೆ ಶನಿವಾರ ಮಧ್ಯಾಹ್ನ ಮೇಲೆ ಇರ್ತಿತ್ತು ಭರತನಾಟ್ಯ ಕ್ಲಾಸ್, ಆಮೇಲೆ ಸ್ಪೆಷಲ್ ಕ್ಲಾಸ್ ಅದಿದ್ದು ಅಂತ ಮಾಡ್ತಿದ್ರು. ಸೊ ಅಂದ್ರೆ ನಮ್ಮ ಗುರುಗಳು ವಿದ್ಯಾ ಮನೋಜ್ ಮ್ಯಾಮ್ ಅವರು ನಮಗೆ ಬೇಕಾದಾಗೆ ಶೆಡ್ಯೂಲ್ ಮಾಡ್ತಿದ್ರು. ಸೊ ಶನಿವಾರ ಅಂದ್ರೆ ಸಂಜೆ 5 ಗಂಟೆ ನಂತರ ಸಹ ಕ್ಲಾಸ್ ಇರ್ತಿದ್ರು. ಸೊ ನನ್ನದು ಕ್ಲಾಸ್ ಮುಗ್ದ ಮೇಲೆ ಭರತನಾಟ್ಯ ಕ್ಲಾಸಿಗೆ ಬರ್ತಿದ್ದೆ. 1 ಗಂಟೆಯ ಕ್ಲಾಸ್ ವಾರದಲ್ಲಿ ಮಾಡ್ತಿದ್ರು, ಮುಗಿಸಿಕೊಂಡು ಬರ್ತಿದ್ದೆ. ಈಗ ನೆಕ್ಸ್ಟ್ ನಿಮ್ದು ಫ್ಯೂಚರ್ ಪ್ಲಾನ್ ಏನಾದ್ರು ಉಂಟಾ? ಗೋಲ್ಸ್ ಏನಾದ್ರು ಉಂಟಾ? ಇದೊಂದು ಮಾಡ್ಬೇಕು ನಾನು ಇವಾಗ ಇಷ್ಟು ವರ್ಷದಲ್ಲಿ ಈ ತರ ಆಗ್ಬೇಕು ಅಂತ? ಅಂದ್ರೆ ಈಗ ನಾನೇನೀಗ ಎಲೆಕ್ಟ್ರಿಕಲ್ ಟೆಕ್ನಿಕಲ್ ಆಫೀಸರ್ ಆಗಿ ಆಯ್ಕೆಗೊಂಡಿದ್ದೇನೋ, ಇದೀಗ ನಾನು ಹೋಗ್ತಿರುವಂತಹ 2 ಸೇಲಿಂಗ್ ಏನಿದೆ, ಇದು ನಾನು ಫ್ರೆಶರ್ ಆಗಿ, ಅಂದ್ರೆ ನನಗೆ ಟ್ರೈನಿಂಗ್ ಮಾಡ್ತಿದ್ದಾರೆ ಯಾವ ರೀತಿ ನಾನು ಕೆಲಸ ಮಾಡಬೇಕು ಅಂತ. ಸೊ ಈ 2 ಸೇಲಿಂಗ್ ಆದ ಮೇಲೆ, ಈಗ ಒಂದಾಯ್ತು, ಇನ್ನೊಂದು ನವೆಂಬರ್ ಆ ಟೈಮಲ್ಲಿ ಹೋಗ್ತೇನೆ. ಸೊ ಆ ಸೇಲಿಂಗ್ ಆದ ಮೇಲೆ ನಾನೊಂದು ಪರೀಕ್ಷೆಯನ್ನು ಬರಿಬೇಕು ಲೈಸೆನ್ಸಿಗೋಸ್ಕರ ಅಂತ ಹೇಳ್ಬೋದು. ಅಂದ್ರೆ ನಾನು ಅಫಿಷಿಯಲಿ ಎಲೆಕ್ಟ್ರಿಕಲ್ ಆಫೀಸರ್ ಅಂತ. ಸೊ ಸಣ್ಣ ಮಟ್ಟಿನ ಗೋಲ್ ಅಂತ ಹೇಳಿದ್ರೆ ಈಗ ಅದರಲ್ಲಿ ತೇರ್ಗಣೆಗೊಂಡು ಆಮೇಲೆ ETO ಅಂತ, ಅಂದ್ರೆ ಎಲೆಕ್ಟ್ರೋ ಟೆಕ್ನಿಕಲ್ ಆಫೀಸರ್ ಅನ್ನ ETO ಅಂತ ಹೇಳ್ತಾರೆ. ಸೊ ETO ಅಂತ ಅನ್ನಿಸ್ಕೊಳ್ಬೇಕು. ಈಗ ತುಂಬಾ ಜನಕ್ಕೆ ಇದ್ರ ಪ್ರೊಸೆಸ್ ಬಗ್ಗೆ ಎಲ್ಲ ಗೊತ್ತಿರೋದಿಲ್ಲ. ಅಂದ್ರೆ ಯಾವ ರೀತಿ ಅಪ್ಲೈ ಮಾಡ್ಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, ಅಥವಾ ಯಾವ ರೀತಿ ಒಂದು ಪ್ರೊಸೆಸ್ ಇರುತ್ತೆ ಅಂತ ತಿಳಿಸ್ಕೊಳ್ಬೇಕು. ಫಸ್ಟ್ ಬೇಸಿಕಲಿ ನೀವು ಯಾವ ಹಾದಿಯಲ್ಲಿ ಹೋಗ್ಬೇಕಂತ ನೋಡ್ಬೇಕು. ಈಗ ಮರ್ಚೆಂಟ್ ನೇವಿಯಲ್ಲಿ ಸಹ ನಿಮಗೆ 3-4 ಆಪ್ಷನ್ ಇದೆ ಯಾವ ರೀತಿ ಹೋಗ್ಬೇಕು ಅಂತ ಹೇಳಿದ್ರೆ. ಒಂದು ನ್ಯಾವಿಗೇಷನ್ ಸೈಡ್, ಇನ್ನೊಂದು ಇಂಜಿನ್ ಸೈಡ್, ಮತ್ತೊಂದು ಕ್ರಿವ್ ಆಗಿ. ಬಟ್ ನಾರ್ಮಲಿ ಎಲ್ರಿಗೂ ಆಫೀಸರ್ಸ್ಗಳಾಗಿ ಹೋಗ್ಲಿಕ್ಕೆ ಇಷ್ಟ ಇರ್ತದೆ. ಸೊ ಅದು ನ್ಯಾವಿಗೇಷನ್ ಸೈಡ್ ಮತ್ತೆ ಇಂಜಿನ್ ಸೈಡ್ ಅಲ್ಲಿ. ಇಂಜಿನ್ ಸೈಡ್ ಅಲ್ಲಿ ಹೋಗ್ಬೇಕಂತ ಹೇಳಿದ್ರೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಮೆರೈನ್ ಇಂಜಿನಿಯರಿಂಗ್, ಈ 3 ಆಪರ್ಚುನಿಟೀಸ್ ಇಂದ ಆಗ್ತದೆ. ಮತ್ತೆ ನ್ಯಾವಿಗೇಷನ್ ಇಂದ ಹೇಳೋದಾದ್ರೆ PUC ಮುಗ್ದ ಮೇಲೆ DNS, ಡಿಪ್ಲೊಮಾ ಇನ್ ನ್ಯಾವಿಗೇಷನ್ ಸೈನ್ಸ್, ಮತ್ತೆ BSc ಇನ್ ನಾಟಿಕಲ್ ಸೈನ್ಸ್, ಇದನ್ನು ಮಾಡುವುದರ ಮೂಲಕ ಎಂತ ಹೇಳ್ಬೋದು, ಈ ಮರ್ಚೆಂಟ್ ನೇವಿಗೆ ನೀವು ಆಯ್ಕೆಗೊಳ್ಬಹುದು. ಮತ್ತೆ ಅದಕ್ಕೇನಾದ್ರು ಅರ್ಹತೆ ಇರ್ಬೇಕು? ಅಂದ್ರೆ ಫಿಸಿಕಲ್ ಫಿಟ್ನೆಸ್ ಅಲ್ಲಿ ಈ ತರನೇ ಇರ್ಬೇಕು, ಆ ತರ ಏನಾದ್ರು ವೇಟ್ ಇಷ್ಟೇ ಇರ್ಬೇಕು? BMI. ಸೊ ಈಗ ಕೆಲವು ಕಂಪನಿಗಳಿಗೆ ನಿಮ್ಮ ಮಾರ್ಕ್ಸ್ ಕೂಡ ಮ್ಯಾಟರ್ ಆಗ್ತದೆ. ಎಲಿಜಿಬಿಲಿಟಿ ಅಂತ ಏನ್ ಹೇಳ್ತೇವೋ, ಸೊ ಆ ಕ್ರೈಟೀರಿಯಾ ಮ್ಯಾಚ್ ಆಗ್ಬೇಕು. ಸೊ ಫಸ್ಟಿಗೆ ನಿಮಗೆ ಅವರದ್ದೇ ಆದಂತಹ ಆಪ್ಟಿಟ್ಯೂಡ್ ಟೆಸ್ಟ್ ಅದೇ ಇರ್ತದೆ, ಅದನ್ನ ಕ್ಲಿಯರ್ ಮಾಡಬೇಕು. ನಂತರ ಟೆಕ್ನಿಕಲ್ ಇಂಟರ್ವ್ಯೂ ಇರ್ತದೆ. ನಂತರ ಸೈಕೋಮೆಟ್ರಿಕ್, ನೀವು ಮೆಂಟಲಿ ಎಷ್ಟು ಸ್ಟೇಬಲ್ ಇರ್ತೀರಾ ಅಂತ ಹೇಳಿ. ಅಂದ್ರೆ ನಿಮಗೆ 60 ನಿಮಿಷಗಳಲ್ಲಿ ಒಂದು 300-400 ಕ್ವಶನ್ ಕೊಡ್ತಾರೆ. ಒಂದೇ ಕ್ವಶನ್ ಆಗಿರ್ಬೋದು, ಅದನ್ನ ಟ್ವಿಸ್ಟ್ ಮಾಡಿ ಕೊಡ್ತಾರೆ. ಸೊ ನಿಮ್ಮ ಆನ್ಸರ್ ಹೇಗಿರ್ತದೆ ಅದರ ಮೇಲೆ ನಿಮ್ಮ ಮೆಂಟಾಲಿಟಿಯನ್ನು ಅವರು ಜಡ್ಜ್ ಮಾಡ್ತಾರೆ. ನೆಕ್ಸ್ಟ್ ನಿಮ್ಮದು ಮೆಡಿಕಲ್ ಕೂಡ ಯಾವುದೇ ನಿಮಗೆ ರೋಗ ಆಗ್ಲಿ ಎಂತದ್ದು ಇರಬಾರ್ದು. ಸೊ ಅದೆಲ್ಲ ಮ್ಯಾಟರ್ ಆಗ್ತದೆ. ಈಗ ಟ್ರೈನಿಂಗ್ ಅಲ್ಲೆಲ್ಲ ಹೇಳಿಕೊಡ್ತಾರ ಅಥವಾ ಅದಕ್ಕಿಂತ ಮುಂಚೆನೂ ಏನಾದ್ರು ಪ್ರಿಪರೇಷನ್ ಮಾಡ್ಕೋಬೇಕಾಗುತ್ತಾ, ಓದ್ಬೇಕಾಗುತ್ತಾ, ಕೋಚಿಂಗ್ ಏನಾದ್ರು ಆತರ ಇರುತ್ತೆ? ಆಕ್ಚುಲಿ ನಾನು ಫಸ್ಟ್ ಕಂಪನಿಯಲ್ಲಿ ಸೆಲೆಕ್ಟ್ ಆದದ್ದು. ಆಮೇಲೆ ಸೆಲೆಕ್ಟ್ ಆದ ಮೇಲೆ ಕಂಪನಿಯವರಿಗೆ ಅಗತ್ಯ ಇತ್ತು ಅಂದ್ರೆ 4 ತಿಂಗಳ ಕೋರ್ಸ್ ಮಾಡೋದು. ಸೊ ಅದಕ್ಕೋಸ್ಕರ ಟ್ರೈನಿಂಗ್ ಮಾಡಿತ್ತು. ಸೊ ನೀವು ಫಸ್ಟಿಗೆ ಕ್ಲಿಯರ್ ಆಗ್ಬೇಕು ಅಂತ ಹೇಳಿದ್ರೆ ಅದು ಯಾವುದೇ ಎಕ್ಸಾಮ್ ಆಗಿರ್ಲಿ, ನಿಮ್ಮ ಕಂಪನಿ ಇಂಟರ್ವ್ಯೂಗಳಿಗಾದ್ರೂ ಸಹ ನೀವು ಪ್ರಿಪರೇಷನ್ ಅನ್ನು ಮಾಡಬೇಕು. ಏನ್ ಹೇಳ್ತಾರೆ, ಆಪ್ಟಿಟ್ಯೂಡ್, ಟೆಕ್ನಿಕಲ್, ಅದು ಒಂದು ಬೇಸ್ ಇದ್ದಾಗೆ ಎಲ್ಲ ಕಂಪನಿಗಳಿಗೂ ಗೇಟ್ ವೇ ಇದ್ದ ಹಾಗೆ. ಸೊ ಸ್ಪೆಷಲ್ ಆಗಿ ಪ್ರಿಪರೇಷನ್ ಏನ್ ಬೇಡ. ಈಗ ಮೆರ್ಚೆಂಟ್ ನೇವಿ ಜಾಯ್ನಿಂಗ್ ಪ್ರೊಸೆಸ್ ಬಗ್ಗೆ ಇನ್ನು ಡೀಟೇಲ್ ಆಗಿ ಹೇಳೋದಾದ್ರೆ ಜನರಿಗೆ, ಅಂದ್ರೆ ಯಾವೆಲ್ಲ ಅದರಲ್ಲಿ ಚಾಲೆಂಜಸ್ ಬರ್ಬೋದು, ಆ ಪ್ರೊಸೆಸ್ ಅಲ್ಲಿ ಕೆಲವರೆಲ್ಲ ಈಗ ಫ್ರಾಡ್ ಆಗುತ್ತೆ ಅಂತವ್ರಿಗೆ ಏನಾದ್ರು ಸಜೆಷನ್ ಎಲ್ಲ ಕೊಡ್ತಾರೆ? ನಾನೇನ್ ಹೇಳೋದಂತ ಹೇಳಿದ್ರೆ, ಯಾರೋ ನಿಮ್ಮನ್ನ ಸೇರಿಸ್ತಾನೆ ಅಂತ ಹೇಳಿ ನಿಮ್ಮ ಕೈಯಿಂದ ಹಣ ತಗೊಂಡು ನಿಮಗೆ ಮೋಸ ಮಾಡ್ತಾರೆ. ಸೊ ಆ ಮೂಲಕ ಹೋಗುವ ಬದಲು ನೀವೇ ಕಂಪನಿಗಳಿಗೆ ಅಪ್ಲೈ ಮಾಡಿ. ನಿಮಗೆ ಎಲ್ಲ ಕಂಪನಿಗಳು ಅವರ ವೇಕೆನ್ಸಿ ಇರುವಾಗ ಅವರ ವೆಬ್ಸೈಟ್ ಅಲ್ಲಿ ಬಿಡ್ತಾರೆ. ಸೊ ಅದನ್ನ ನೋಡ್ತಾ ಇರಿ, ಗೊತ್ತಾಗ್ತದೆ ಯಾವ ಪೊಸಿಷನ್ ಈ ಖಾಲಿ ಇದೆ, ಯಾವ ಪೊಸಿಷನ್ಗೆ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಆ ಸಮಯ ಬಂದಾಗ ಅಪ್ಲೈ ಮಾಡಿ, ಇಂಟರ್ವ್ಯೂ ಕೊಡಿ. ಇಂಟರ್ವ್ಯೂ 3-4 ಹಂತಗಳಲ್ಲಿ ಇರ್ತದೆ. ಅದು ಒಂದೊಂದು ಕಂಪನಿಗೆ ಒಂದೊಂದು ತರ ಇರ್ತದೆ. ಅದಾದ ಮೇಲೆ ಅವರೇ ಸ್ಪೆಸಿಫೈ ಆಗಿ ಯಾವ ಕಾಲೇಜಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಸೊ ಆ ಕಾಲೇಜಿಗೆ ಫೀಸ್ ಕಟ್ಟಿ ನಿಮ್ಮ ಆ ಕೋರ್ಸ್ ಏನಿದೆ, ಆ ಸರ್ಟಿಫಿಕೇಟ್ ಏನ್ ಬೇಕು ನಿಮಗೆ, ಅದನ್ನ ತಗೊಳ್ಳಿ. ಅದರ ಬದಲು ಯಾರೋ ಒಬ್ರು ನಿಮಗೆ ನಾ ಮಾಡಿಕೊಡ್ತೇನೆ, ನಿಮ್ಗೆ ಕೆಲಸ
ತೆಗ್ಸಿ ಕೊಡ್ತೇನೆ ಅಂತ ಹೇಳಿ ವಂಚಿಸ್ತಿರ್ಬೇಕಾದ್ರೆ ಅದ್ರ ಮೊರೆ ಹೋಗ್ಬೇಡಿ ಅಂತ ಹೇಳ್ತೇನೆ. ಸೊ ಇದರಲ್ಲಿ ನಾನು ಮೊದಲೇ ಹೇಳಿದಾಗೆ ಏನು ಇಂಜಿನ್ ಸೈಡ್, ಡೆಕ್ ಸೈಡ್ ಅಂತ ಬೇರೆ ರೀತಿ ಇದೆ. ಸೊ ಮೊದಲಿಗೆ ನಿಮ್ಗೆ ಯಾವ ಸೈಡಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಬೇಕು. ನೀವೇನು ಕ್ಯಾಪ್ಟನ್ ಆಗ್ಬೇಕಾ, ಚೀಫ್ ಇಂಜಿನಿಯರ್ ಆಗ್ಬೇಕಾ ಅಂತ ಹೇಳಿ. ಕ್ಯಾಪ್ಟನ್ ಆಗ್ಬೇಕು ಅಂತ ಹೇಳಿದ್ರೆ ನೀವು ನ್ಯಾವಿಗೇಷನ್ ಫೀಲ್ಡ್ ಅಲ್ಲಿ ಹೋಗ್ಬೇಕು. ಚೀಫ್ ಇಂಜಿನಿಯರ್ ಆಗ್ಬೇಕು ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ಬರ್ಬೇಕು. ಸೊ ಯಾವ ಫೀಲ್ಡ್ ಚೂಸ್ ಮಾಡೋದು ಫಸ್ಟ್ ನಿಮ್ಮ ಕೈಯಲ್ಲಿದೆ. ಅದಾದ ಮೇಲೆ ಅದಕ್ಕೆ ರಿಲೇಟೆಡ್ ಆಗಿ ತಯಾರಿಗಳನ್ನ ಮಾಡ್ಬೇಕು. ಈಗ ಶಿಪ್ ಅಲ್ಲಿ ಟೀಮ್ ವರ್ಕ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮ್ ಟೀಮ್ ಮೇಟ್ಸ್ ಜೊತೆ ಅಡ್ಜಸ್ಟ್ ಆಗಿ ನಿಮ್ಗೆ ತುಂಬಾ ಟೈಮ್ ತಗೊಳ್ತಾ ಅಥವಾ ಪಕ್ಕ ಅಡ್ಜಸ್ಟ್ ಆದ್ರೆ ಅದೊಂದು ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ಹೇಗಿತ್ತು ನಿಮ್ ಬಾಂಡಿಂಗ್ ಎಕ್ಸ್ಪೀರಿಯನ್ಸ್ ಆಗಿ? ಮೊದಲಿಗೆ ಹೇಳ್ಬೇಕಂತ ಹೇಳಿದ್ರೆ ಎಲ್ರು ಡಿಸಿಪ್ಲಿನ್ ಆಫೀಸರ್ಸ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ಎಲ್ರು ಟ್ರೈನಿಂಗ್ ಮುಗಿಸಿ ಬಂದಿರ್ತಾರೆ ಮತ್ತು ಎಲ್ರು ಪ್ರೊಫೆಷನಲ್. ಸೊ ಶಿಪ್ ಅಲ್ಲಿ ಏನು ನಿಮ್ದು ಪರ್ಸನಲ್ ವಿಷಯಕ್ಕಾಗಿ, ಪರ್ಸನಲ್ ಮ್ಯಾಟರ್ಸ್ ಆಗ್ಲಿ ಏನು ಬರಲ್ಲ. ಎಲ್ಲ ಪ್ರೊಫೆಷನಲ್. ನಿಮ್ಮ ಕೆಲಸ ಆಯ್ತಾ, ಮುಗೀತಾ, ಸರಿ. ಸೊ ಕೆಲಸ ಮಾಡ್ಬೇಕಾದ್ರೆ ಎಲ್ರು ಅವರ 100% ಅನ್ನು ಕೊಡ್ತಾರೆ. ಸೊ ನಾನೀಗ ಮೊದಲಿನ ನನ್ನ ಶಿಪ್ ಅಂತ ಹೇಳ್ಬೋದು. ಸೊ ಮಾಡುವಾಗ ತುಂಬಾ ತಪ್ಪುಗಳನ್ನು ಮಾಡಿರ್ತೇನೆ. ನನಗೆ ಮೊದಲೇ ಎಲ್ಲ ಗೊತ್ತಿರುವುದಿಲ್ಲ. ಸೊ ಆಗ ನನ್ನ ಹಿರಿಯರು ಸೀನಿಯರ್ಸ್ ಏನಿದ್ದಾರೆ ಆಗ ನಾನು ಎಲ್ಲಿ ತಪ್ತೇನೋ ಅಲ್ಲಿ ಹೇಳಿ ಕೊಡ್ತಿದ್ರು. ಸೊ ಅದು ನನಗೆ ಖುಷಿ ಆಗ್ತಿತ್ತು ಅಂತ ಹೇಳ್ಬೋದು. ಸೊ ಕಲೀಲಿಕ್ಕೆ ಅಂತ ಹೋದಾಗ ಕಲಿಸಿ ಕೊಡುವವರು ಇದ್ರು. ಬಹಳಷ್ಟು ಇಂಟರ್ನ್ಯಾಷನಲ್ ಟ್ರಿಪ್ಸ್ ಮಾಡಿರ್ತೀರಾ. ಎಷ್ಟು ದೇಶಗಳನ್ನು ಸುತ್ತಿದ್ದೀರಾ? ಯಾವೆಲ್ಲ ದೇಶಗಳನ್ನು ಸುತ್ತಿದ್ದೀರಾ? ಇದು ನನ್ನ ಮೊದಲಿನ ವಯಸ್ ಆದ ಕಾರಣ ಈ ನನ್ನ ಪ್ರಥಮ ವಯಸ್ಸಿನಲ್ಲಿ ನಾನೊಂದು 10-11 ದೇಶಗಳನ್ನ ಸುತ್ತಿದ್ದೇನೆ. ಅಂದ್ರೆ ಮೊದಲಿಗೆ ನನ್ನ ಜರ್ನಿ ಸ್ಟಾರ್ಟ್ ಆದದ್ದು ಅಬುದಾಬಿಯಿಂದ. ಅಂದ್ರೆ ನನ್ನ ಜಾಯ್ನಿಂಗ್ ಆದದ್ದು ಅಬುದಾಬಿಯಿಂದ. ಅಲ್ಲಿಂದ ನಮ್ಮ ಪಯಣ ಚೈನಾದ ಕಡೆಗೆ, ಚೈನಾದಿಂದ ಕೊರಿಯಾದ ನಂತರ ಕೆನಡಾದ ನಂತರ ಯು ಎಸ್ ಎದ ಬಳಿಕ ನಾವೇನು ಸಿಂಗಾಪುರ್ಗೆ ಬಂದ್ವಿ. ಆನಂತರ ಆಫ್ರಿಕಾ ಮತ್ತೆ ಯುರೋಪ್ ಅಲ್ಲಿ ಹಲವಾರು ಕಂಟ್ರಿಗಳನ್ನು ಸುತ್ತಿದ್ವಿ. ಇಂಗ್ಲೆಂಡ್ ಮತ್ತೆ ಫ್ರಾನ್ಸ್, ಬೆಲ್ಜಿಯಂ. ಅದ್ರಲ್ಲಿ ಯಾವ ದೇಶ ನಿಮ್ಗೆ ಜಾಸ್ತಿ ಇಷ್ಟ ಆಯ್ತು ಮತ್ತೆ ಯಾಕೆ? ಪೋಲೆಂಡ್ ಒಂದು ಮರೆಯಲಾಗದ ದೇಶ ಅಂತ ಹೇಳ್ಬೋದು ನನಗೆ. ಪೋಲೆಂಡ್ ಅಲ್ಲಿ ಗಡನ್ಸ್ಕ್ ಅನ್ನೋ ಪ್ಲೇಸ್ ಅಲ್ಲಿ ನಾವು ಅಂದ್ರೆ ನಮ್ಮ ಪೋರ್ಟ್ ಸ್ಟೇ ಇದ್ದದ್ದು. ಸೊ ಅಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ ಆಸ್ಥೆಟಿಕ್ ಬಿಲ್ಡಿಂಗ್ಸ್ ಅಂತ ಹೇಳ್ಬೋದು. ಅಲ್ಲಿನ ಒಂದು ಬಿಲ್ಡಿಂಗ್ ನ ಸ್ಟ್ರಕ್ಚರ್ ಏನಿದೆಯೋ ಅದು ನಿಜವಾಗ್ಲೂ ಬಹಳ ಅದ್ಭುತವಾಗಿದೆ. ನೀವು ನಡ್ಕೊಂಡು ಹೋಗ್ತಿರುವಾಗ್ಲೇ ನಿಮಗೊಂದು ನೀವೆಲ್ಲೋ ಒಂದು ಬೇರೆ ಒಂದು ಡಿಫ್ರೆಂಟ್ ವರ್ಲ್ಡ್ ಅಲ್ಲಿ ಇದ್ದೀರಿ ಅನ್ನೋ ತರ ಫೀಲ್ ಇರ್ತಿತ್ತು. ಸೊ ನಿಮ್ ಪ್ರಕಾರ ಸಿ ಲೈಫಿಗೂ ನಮ್ಮ ಭೂಮಿ ಮೇಲಿರೋ ಜೀವನಕ್ಕೂ ಏನು ದೊಡ್ಡ ಒಂದು ಡಿಫ್ರೆನ್ಸ್ ಅಂತ ನಿಮ್ಗೆ ಅನಿಸ್ತದೆ? ಸಮುದ್ರದಲ್ಲಿ ನನ್ನ ಲೈಫ್ ಹೇಗೆ ಒಂದು ಡಿಫರೆನ್ಸ್ ಅಂತ ಕೇಳಿದ್ರೆ ನನಗೊಂದು ಅಂತ ಹೇಳೋದು, ನಿಮಗೆ ಪ್ರತಿನಿತ್ಯವೂ ಸನ್ಸೆಟ್, ಸನ್ರೈಸ್, ಸಣ್ಣದಿಂದ ಸಹ ಎಲ್ರಿಗೆ ಇರ್ತದೆ ಸನ್ರೈಸ್ ನೋಡ್ಬೇಕು ಅಂತ. ಬೀಚಿನ ಹತ್ರ ಹೋದಾಗ ಸನ್ಸೆಟ್ ನೋಡ್ಬೇಕು ಅಂತ ಅನ್ಸುತ್ತೆ. ಪ್ರತಿನಿತ್ಯವೂ ಬೇರೆ ಬೇರೆ ರೀತಿಯಾದಂತ ಎಂತ ಹೇಳ್ಬೋದು, ಅದ್ಭುತವಾದ ಒಂದು ಸನ್ಸೆಟ್ ವ್ಯೂ ಮತ್ತು ಸನ್ರೈಸ್ ವ್ಯೂ ನೋಡ್ಲು ಸಿಗ್ತದೆ. ಅದಲ್ಲದೆ ಪೀಸ್ಫುಲ್ ಲೈಫ್ ಅಂತ ಹೇಳ್ಬೋದು. ಯಾವುದೇ ಕಿರಿಕಿರಿಗಳಿಲ್ಲದೆ, ಟ್ರಾಫಿಕ್ ಇಲ್ಲ ಅಂತ ಹೇಳ್ಬೋದು. ಮತ್ತೆ ಸಮಯಕ್ಕೆ ಸರಿಯಾಗಿ ನಾನು ನನ್ನ ಕೆಲಸದ ಟೈಮಿಗೆ ಮುಟ್ತೇನೆ. ಸೊ ನಾ ಅಲ್ಲಿಯೇ ವಾಸಿಸುವುದರಿಂದ ನನಗೆ ಆಚೆ ಈಚೆ ಹೋಗುವಂತ ಟೈಮ್ ವೇಸ್ಟ್ ಆಗುದಿಲ್ಲ. ಬೆಳಿಗ್ಗೆ 8 ಗಂಟೆಗೆ ಕೆಲಸ ಅಂತ ಹೇಳಿದ್ರೆ ನಾನು 7:15 ಎದ್ದು ಹೊರಟರು ನಡೀತದೆ. ಇವಾಗ ಸಮುದ್ರ ಬೆಳಗ್ಗೆ ಎಷ್ಟು ಶಾಂತ ಆಗಿತ್ತು, ರಾತ್ರಿ ಅಷ್ಟೇ ಭಯಾನಕವಾಗಿದೆ ಅನ್ನೋದು ಎಲ್ಲರ ಮಾತು. ಸೊ ರಾತ್ರಿ ವೇಳೆ ನಿಮ್ಗೊಂಥರ ಭಯ ಆಗ್ತಿತ್ತ ಸಮುದ್ರ ನೋಡಿ, ಅಥವಾ ಯಾವತ್ತಾದ್ರೂ ಯಾವ್ದಾದ್ರು ಚಾಲೆಂಜಸ್ ಎದುರಾಗಿದೆ ಸಮುದ್ರದಲ್ಲಿ ಟ್ರಾವೆಲ್ ಮಾಡ್ತಿದ್ದಾಗ? ಆ ತರನೇ ಹೆಚ್ಚಿನವರು ಈ ರೀಲ್ಸ್ ಆಗ್ಲಿ ವಿಡಿಯೋಗಳಲ್ಲಿ ನೋಡ್ತಿರ್ಬೋದು. ನಾರ್ತ್ ಸಿ ತುಂಬಾ ಡೇಂಜರಸ್ ಅಂತೇಳಿ ಒಂದು ವಿಡಿಯೋಗಳೆಲ್ಲ ಇದಿತ್ತು. ಆಕ್ಚುಲಿ ನಾವು ನಾರ್ತ್ ಸಿ ಕೂಡ ಟ್ರಾವೆಲ್ ಮಾಡಿದ್ದೇವೆ. ಅಂಥದ್ದೇನಿಲ್ಲ, ಅಲೆಗಳು ಜಾಸ್ತಿ ಇರ್ತದೆ, ರೋಲಿಂಗ್ ಪಿಚ್ಚಿಂಗ್ ಹೈ ಇರ್ತದೆ ಅಂತ ಹೇಳಿದ್ರೆ. ನನ್ನ ಶಿಪ್, ನಾನು ಸೇಲ್ ಮಾಡಿದಂಥ ಶಿಪ್ 366 ಮೀಟರ್ ಉದ್ದ ಇತ್ತು ಅಂತ ಹೇಳಿದ್ರೆ. ಸೊ ಇಟ್ ಇಸ್ ವೆರಿ ಲೆಂದಿ. ಸೊ ಆಗ ನಿಮ್ಗೆ ರೋಲಿಂಗ್ ಎಲ್ಲ ಆದಾಗ ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಮತ್ತೆ ಕಂಪನಿಯ ರೂಲ್ಸ್ 5 ಡಿಗ್ರಿಗಿಂತ ಜಾಸ್ತಿ ರೋಲಿಂಗ್ ಆಗ್ಬಾರ್ದು. ಆದ್ರೆ ಅಂತ ಹೇಳಿದ್ರೆ ರೂಟ್ ಚೇಂಜ್ ಮಾಡ್ತಾರೆ. ಸೊ ಸೇಫ್ ಸೇಲಿಂಗ್, ಆದಷ್ಟು ಸೇಫ್ ರೂಟ್ ಅಲ್ಲಿಯೇ ನಾವು ಹೋಗುದು.
ಸೊ ರಫ್ಸಿ ಇದ್ದಾಗ ನಾವು ಇಟ್ಟಂತ ಥಿಂಗ್ಸ್ ಏನಿದೆಯೋ, ಈಗ ಟೇಬಲ್ ಅಲ್ಲಿ ಇಟ್ರೆ ಈ ಕಡೆ ಇದ್ದದ್ದು ಈ ಕಡೆಗೆ ವಾಲ್ತದೆ, ಅದನ್ನೇ ನಾವು ರೋಲಿಂಗ್ ಅಂತ ಹೇಳ್ತೇವೆ. ಸೊ ಅದೇ ಒಂದು ಭಯಾನಕ ಅಂತ ಹೇಳಿ ಏನಿಲ್ಲ. ರಾತ್ರಿ ಹೊತ್ತು ನೀವು ಹೊರಗೆ ಹೋದ್ರೆ ನಿಮಗೆ ಏನು ಕಾಣಿಸುದಿಲ್ಲ. ಚಂದಿರ ಇದ್ರೆ ಸುಂದರವಾದ ಹುಣ್ಣಿಮೆ ಚಂದಿರ ಕಾಣಿಸ್ತಾನೆ, ಬಿಟ್ರೆ ಬೇರೆ ಏನು ಕಾಣಿಸೋದಿಲ್ಲ. ಸೊ ಹಗಲಿನ ಹೊತ್ತು ಈ ಅಲೆಗಳನ್ನ ನೋಡ್ಲಿಕ್ಕೆ ಒಂದು ಚಂದ. ಅಂದ್ರೆ ನೀವು ಏನೋ ಇಡೀ ದಿವಸ ಕೆಲಸ ಮಾಡಿರ್ತೀರಿ, ಏನೋ ಒಂದು ಸ್ವಲ್ಪ ಹೊತ್ತು ಹೊರಗೆ ಬರ್ತೇನೆ ಅಂತ ಹೇಳಿ, ಅಂದ್ರೆ ಇಂಜಿನ್ ರೂಮ್ ಶಿಪ್ಪಿನ ಕೆಳಭಾಗದಲ್ಲಿ ಇರ್ತದೆ. ಸೊ ನೀವು ಅಲ್ಲಿ ಕೆಲಸ ಮುಗಿಸಿ ಇನ್ನೇನು ಹೊರಗೆ ಬಂದಾಗ ಒಂದು ರೊಮ್ಯಾಂಟಿಕ್ ವೇವ್ ಏನಿದೆ ಅದನ್ನ ನೋಡುವಾಗ ನಿಮಗೆ ಖುಷಿ ಆಗ್ತದೆ ಅಂತ ಹೇಳ್ಬೋದು. ಇವಾಗ ನಿಮ್ಮ ವೃತ್ತಿ ಜೀವನ ಬಿಟ್ಟು ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಕೇಳಿದ್ರೆ, ನೀವು ಫ್ರೀ ಇರುವಂತ ಟೈಮ್ ಅಲ್ಲಿ ಯಾವೆಲ್ಲ ಹಾಬೀಸ್ ಇದೆ, ಏನ್ ಮಾಡ್ತೀರಾ ಫ್ರೀ ಇದ್ದಾಗ? ಯಾವ್ದಾದ್ರು ಹಾಬಿ ಇದೆಯಾ? ಫ್ರೀ ಇದ್ದಾಗ ಪದ್ಯಗಳನ್ನು ಕೇಳ್ತೇನೆ, ಮನೆಯಲ್ಲಿದ್ರೆ ಗಾರ್ಡನಿಂಗ್, ಗಿಡಕ್ಕೆ ನೀರು ಹಾಕೋದು, ಗಿಡಗಳನ್ನು ನಡುವುದು, ಇಷ್ಟೇ. ಮತ್ತೆ ಈಗ ಸಣ್ಣವ್ರು ಇರುವಾಗ ಎಲ್ರು ಒಂದೊಂದ್ ರೀತಿ ಇರ್ತಾರೆ. ಕೆಲವರು ತುಂಬಾ ಜೋರ್ ಇರ್ತಾರೆ, ತುಂಬಾ ಪಾಪ ಇರ್ತಾರೆ. ನೀವು ಹೇಗಿದ್ರಿ ನಿಮ್ ಸ್ಕೂಲ್ ಡೇಸ್ ಅಲ್ಲಿ, ಕಾಲೇಜ್ ಡೇಸ್ ಅಲ್ಲಿ? ನಾನು ಮೊದ್ಲಿನಿಂದ ಸಹ ಜೋರೆ. ಪೆಟ್ಟು ತಿಂದ ಕಾಲೇಜ್ ಅಲ್ಲಿ ಅಥವಾ? ಇಲ್ಲ, ಕ್ಲಾಸಿಂದ ಲೇಟ್ ಬಂದ್ರೆ ಹೊರಗಾಗ್ತಿದ್ರು, ಮತ್ತೆ ಮಾತಾಡೋದಕ್ಕೆ ಹೊರಗೆ ನಿಲ್ಲಿಸ್ತಿದ್ರು. ಸೊ ಬೈಗಳು ತಿಂದಿದ್ದೇನೆ ನಾನು. ಸೊ ಎಂತ ಹೇಳ್ಬೋದು, ಒಂದು ನಾಟಿ ಸ್ಟೂಡೆಂಟ್ ಅನ್ನೋ ಟೈಟಲ್ ನನಗಿತ್ತು. ಪನಿಷ್ಮೆಂಟ್ ಎಲ್ಲ ಸಿಕ್ಕಿದೆ? ಆದ್ರೆ ಈಗ ಕೂಡ ನಾನು ಸ್ಕೂಲಿಗೆ ಹೋದ್ರೆ ನನ್ನನ್ನು ಗುರ್ತಿಡ್ತಾರೆ. ಸೊ ಸುಮನ ಅಂತ ಹೇಳಿದ್ರೆ ಒಂದು ನೆನಪಿದೆ ಅಂತ ಹೇಳ್ಬೋದು ಎಲ್ರಿಗೂ. ಪನಿಷ್ಮೆಂಟ್ ಸಿಕ್ಕಿದೆ ಈಗ? ಅಂದ್ರೆ ಅದನ್ನ ಎದುರ್ಕೊಂಡು ನೀವು ಆಮೇಲೆ ಆ ಕೆಲ್ಸನೇ ಮಾಡ್ಲಿಲ್ಲ ಅಂತ ದೊಡ್ಡ ಪನಿಷ್ಮೆಂಟ್ ಏನಾದ್ರು? ಆತರ ಅಂತ ಇಲ್ಲ, ಅಷ್ಟು ದೊಡ್ಡ ಕೆಲಸ ಏನು ಮಾಡ್ಲಿಲ್ಲ ನಾನು. ಅಂದ್ರೆ ಪೆಟ್ಟು ಬಿದ್ದದ್ದು, ಆಮೇಲೆ ಅದ್ಕೊಂಡು ಮನೆಗೆ ಬಂದದ್ದು, ಆತರ ಏನಾದ್ರು ಸಿಚುವೇಶನ್ ಉಂಟಾ? ಇಲ್ಲ, ಅಂತದ್ದೆಂತ ಇಲ್ಲ. ಫಸ್ಟ್ ಡೇ ಸ್ಕೂಲಿಗೆ ಹೋದದ್ ನೆನ್ಪುಂಟಾ? ಅಂದ್ರೆ ಈಗ ಕೆಲವರೆಲ್ಲ ಅಳ್ತಾರೆ, ಹೋಗ್ಲಿಕ್ಕೆ ಇರುದಿಲ್ಲ, ಆತರ LKG ಅಲ್ಲಿ ಇರ್ಬೇಕಾದ್ರೆ ನಮ್ದೊಬ್ರು ಮ್ಯಾಮ್ ಇದ್ರು. ಅವ್ರ ಮ್ಯಾಮ್ ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿದ್ರು. ಮತ್ತೆ ಯಾರೇ ಮಕ್ಳು ಹತ್ರ ಕೂಡ ಅವರನ್ನ ಎತ್ತಿಕೊಂಡು ಕೈಯಲ್ಲಿ ಇಟ್ಕೊಂಡು ಪಾಠ ಮಾಡ್ತಿದ್ರು. ಅಂದ್ರೆ LKG ಅಂದ್ರೆ ಸಣ್ಣ ಮಕ್ಳಲ್ವಾ. ಸೊ ನನಗೆ ಆಕ್ಚುಲಿ ಅವ್ರು ನನ್ನನ್ನು ಆತರನೇ ಪ್ರೀತಿ ಮಾಡ್ಬೇಕು ಅಂತ ಒಂದು ಆಸೆ ಇತ್ತು. ಸೊ ನಾನು ಸುಮ್ನೆ ಅಳ್ತಿದ್ದೆ ಅವಾಗ. ಮ್ಯಾಮ್ ನನ್ನ ಸಮಾಧಾನ ಮಾಡ್ಲಿ ಅಂತೇಳಿ. ಅವ್ರ ಹೆಸರು ಪೂರ್ಣಿಮಾ ಅಂತೇಳಿ, ಫುಲ್ ಬಾಬ್ಕಟ್ ಎಲ್ಲ ಮಾಡಿ ತುಂಬಾ ಒಳ್ಳೆ ಮ್ಯಾಮ್. ಅಂದ್ರೆ ಒಂದು ನಿಮಗೆ ಅಂತ ಹೇಳ್ಬೋದು, ಫುಲ್ ಹೋಮ್ಲಿ ಫೀಲ್ ಕೊಡ್ತಿದ್ರು ಆ ಮ್ಯಾಮ್. ನಿಮ್ದು ಫಸ್ಟ್ ಬೆಸ್ಟ್ ಫ್ರೆಂಡ್ ಅಂದ್ರೆ ಯಾರು ಅಂತ ನಿಮ್ದಿಷ್ಟು ಕಾಲೇಜ್ ಲೈಫ್ ಅಲ್ಲಿ ಆಗಿರ್ಬೋದು, ಪ್ರೈಮರಿ ಫಸ್ಟ್ ಒಂದು ಬೆಸ್ಟ್ ಫ್ರೆಂಡ್ ಅಂತ ಆಗಿರ್ತಾರೆ? ಸಂಜನಾ ಅಂತ ಹೇಳಿ, ಇವಾಗ್ಲೂ ಸಂಜನಾ, ಪ್ರತೀಕ್ಷಾ ಅಂತ ಹೇಳಿ. ಮತ್ತೆ ಅದು ನನ್ನ ಸ್ಕೂಲ್ ಲೈಫಿನ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳಿದ್ರು. ಈಗಲೂ ನನ್ನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತವ್ರು. ಇಂಜಿನಿಯರಿಂಗ್ ಕಲಿಯುವಂತ ಟೈಮ್ ಅಲ್ಲಿ ಯಾವ್ದಾದ್ರು ಒಂದು ಪಾಸಿಟಿವ್ ಅಥವಾ ನೆಗೆಟಿವ್ ಕ್ಷಣ ಇನ್ನು ನಿಮ್ಗೆ ತಲೆಯಲ್ಲಿ ಇರುವಂತ ಮರೀಲಿಕ್ಕೆ ಆಗ್ಬೇಕು ಅಂತ ಏನಾದ್ರು? ಸೊ ನಿಮ್ ಪ್ರಕಾರ ನಿಮ್ ಜೀವನದಲ್ಲಿ ಡೆಫಿನೇಷನ್ ಆಫ್ ಲವ್ ಅಂದ್ರೆ ಏನು? ನನ್ನ ಪ್ರಕಾರ ಪ್ರೀತಿಯ ಡೆಫಿನೇಷನ್ ನನಗೆ ನನ್ನ ತಂದೆ ತಾಯಿ ಅಂತ ಹೇಳ್ಬೋದು. ಸೊ ನಾನೇನೇ ಕೆಲಸ ಮಾಡೋದಾಗ್ಲಿ ಅದಕ್ಕೆ ಸಪೋರ್ಟ್ ಮಾಡ್ತಾರೆ, ನನ್ನ ತುಂಬಾ ಕೇರ್ ಮಾಡ್ತಾರೆ. ಸೊ ಅವರೊಟ್ಟಿಗಿದ್ರೆ ನಾನು ಕಂಫರ್ಟೇಬಲ್ ಆಗಿರ್ತೇನೆ. ಸೊ ಪ್ರೀತಿ ಅಂತ ನೀವು ಹೇಳಿದ ಕೂಡಲೇ ನನ್ನ ತಲೆಗೆ ಬರೋದು ನನ್ನ ತಂದೆ ತಾಯಿ ಮಾತ್ರ. ನಾವು ಹುಡುಗನ್ ಬಗ್ಗೆ ಹೇಳ್ತಾರೆ ಅಂತ ಅನ್ಕೊಂಡಿದ್ವಿ, ಅವ್ರ ಅಪ್ಪ ಅಮ್ಮ ಬಗ್ಗೆ ಹೇಳ್ತಾರೆ. ಇವಾಗ ಹುಡುಗನ್ ಬಗ್ಗೆ ಕೇಳೋಣ. ನಿಮ್ಗೆ ನಿಮ್ ಫ್ಯೂಚರ್ ಪಾರ್ಟ್ನರ್ ಹೇಗಿರ್ಬೇಕು ಅಂತ, ಒಂದು ಈ ತರ ಕ್ವಾಲಿಟಿ ಇರ್ಬೇಕು ಅಂತ ಏನೆಲ್ಲ ಮೆನ್ಷನ್ ಮಾಡಿ? ಸಪೋರ್ಟಿವ್ ಆಗಿರ್ಬೇಕು, ಒಂದು ಎಂತ ಹೇಳ್ಬೋದು, ಲೈಫ್ ಪಾರ್ಟ್ನರ್ ಅನ್ಕಿಂತ ಒಂದು ನನ್ನ ಒಳ್ಳೆ ಫ್ರೆಂಡ್ ಆಗಿರ್ಬೇಕು. ಸೊ ನನ್ನ ಕಷ್ಟಗಳಿಗಾಗ್ಲಿ ಸುಖಗಳಿಗಾಗ್ಲಿ ಭಾಗಿಯಾಗಿರ್ಬೇಕು ಅಂತ ಹೇಳ್ತೀನಿ. ಏನಾದ್ರು ಇದಾರ ಅಥವಾ ಇನ್ನು ಹುಡುಕ್ಬೇಕು? ನನ್ನ ತಂದೆ ತಾಯಿ ಇಡುತ್ತಾರೆ. ಇವಾಗ ನಿಮ್ದು ತಮ್ಮ ಮತ್ತೆ ತಂಗಿ ಇದಾರೆ, ಅವ್ರ ಜೊತೆ ನಿಮ್ ಬಾಂಡಿಂಗ್ ಹೇಗಿದೆ? ತುಂಬಾ ಜಗಳ ಆಡ್ತೀರಾ ಅಥವಾ ತುಂಬಾ ಫ್ರೆಂಡ್ಸ್ ತರ ಇದ್ದೀರಾ? ಯಾವ ರೀತಿ? ಜಗಳ ಹೆಚ್ಚಿನ ಟೈಮಲ್ಲಿ ಜಗಳವೇ ಆಗಿರ್ತದೆ, ನಂದು ಮತ್ತೆ ನನ್ನ ತಮ್ಮಂದು ಅಂತ ಹೇಳ್ಬೋದು. ನಾನು ನನ್ನ ತಂಗಿ ಫ್ರೆಂಡ್ ತರ ಇದ್ದೇವೆ. ತಮ್ಮ ಹೆಚ್ಚಾಗಿ ಏನಾದ್ರು ಹೇಳಿದ್ರೆ ಅದು ಇದು ಅಂತ ಹೇಳಿ ಜಗಳ ಇರ್ತಾವ. ಜಗಳ ಅಂತ ಹೇಳಿದ್ರೆ ಫನ್ನಿ ವೇ ಅಲ್ಲಿ ಅಷ್ಟೇ. ನೀವು ಅಪ್ಪನ್ ಮಗಳ ಅಮ್ಮನ್ ಮಗಳ? ಅಪ್ಪ ಅಮ್ಮನ್ ಮಗಳು. ಯಾರಿಗ್ ಜಾಸ್ತಿ ನೀವು ಅಂದ್ರೆ ಇವಾಗ ಇರ್ತಾರಲ್ಲ ಒಂದ್ ಮನೇಲಿ ಅಪ್ಪನ್ ಮಗಳು ಅಂತ ಹೇಳ್ತಾರೆ, ಒಬ್ರು ಅಮ್ಮನ್ ಮಗಳು ಅಂತ ಹೇಳ್ತಾರೆ, ನೀವು ಯಾರ ಮಗಳು? ಅಮ್ಮನ್ ಮಗಳ. ಅಮ್ಮನ್ ಮಗಳು. ಇನ್ನೊಂದು ಥ್ಯಾಂಕ್ ಯು ಹೇಳ್ಲಿಕ್ಕಿದ್ರೆ ಯಾರಿಗಾರು ಅದು ಹೆಸರು ಹೇಳಿ ಹೇಳ್ಬೋದು. ಥ್ಯಾಂಕ್ ಯು ನನ್ನ ಕಾಲೇಜ್ ಆಗ್ಲಿ, ನನ್ನ ವರ್ಕ್ ಲೈಫ್ ಅಲ್ಲಿ ಆಗ್ಲಿ,
ನನಗೆ ಸಹಾಯ ಮಾಡಿದವರಿಗಾಗ್ಲಿ, ನನಗೆ ಸಪೋರ್ಟ್ ಮಾಡಿದವರಿಗಾಗ್ಲಿ, ನಾನು ಕೇಳದೆ ನನಗೆ ಎಷ್ಟೋ ಜನ ಸಹಾಯ ಮಾಡಿದ್ದಾರೆ. ಸೊ ನಿಮಗೆ ಅಂದ್ರೆ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡದೆ, ಸೊ ಅವರಿಂದ ಆದಷ್ಟು ನನಗೆ ಸಹಾಯ ಮಾಡಿದ್ದಾರೆ. ಸ್ಕೂಲ್ ಲೈಫಲ್ಲಾಗಲಿ, ಕಾಲೇಜ್ ಲೈಫಲ್ಲಾಗಲಿ, ಇಂಜಿನಿಯರಿಂಗ್ ಲೈಫಲ್ಲಾಗಲಿ, ವರ್ಕ್ ಲೈಫಲ್ಲಾಗಲಿ. ಸೊ ನಿಮಗೆ ಯಾವಾಗಲೂ ನಾನು ಋಣಿಯಾಗಿರ್ತೇನೆ ಅಂತ ಹೇಳ್ಬೋದು. ನಿಮಗೆ ಎಷ್ಟೊತ್ತು ಇಂಟರ್ವ್ಯೂ ಮಾಡಿದ್ರಿ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಹೇಗೆ ಅನ್ನಿಸ್ತು? ಮೊದಲನೇದಾಗಿ ನನಗೆ ಇಂಟರ್ವ್ಯೂ ಮಾಡ್ತೇನೆ ಅಂತ ಹೇಳುವಾಗ ಖುಷಿ ಆಯಿತು. ಮತ್ತೆ ಇದು ನನ್ನ ಮೊದಲನೇ ಇಂಟರ್ವ್ಯೂ. ಹಾಗೆ ಶುರುಗೆ ಎಂತ ಮಾತಾಡ್ಬೇಕು, ಎಂತ ಹೇಳ್ಬೇಕು ಏನೂ ಗೊತ್ತಿರಲಿಲ್ಲ. ಬಟ್ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಒಂದು ಫ್ರೆಂಡ್ಲಿ ನೇಚರ್, ಏನಂತ ಹೇಳ್ಬೇಕು, ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಯ್ತು. ಸೊ ನನಗೆ ಮನಸ್ಸಿಗೆ ಬಂದದ್ದನ್ನೆಲ್ಲ ನಾನು ಹೇಳ್ತಾ ಹೋದೆ. ಸೊ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಏನಾದ್ರು ಹೇಳಲಿಕ್ಕೆ ಬಾಕಿ ಉಳಿತು ಅಂತ ಅನಿಸ್ತಾ? ಹೇಳ್ಬೋದು, ಬಾಕಿ ಉಳಿದ್ರೆ. ಕೊನೆಯದಾಗಿ ವೀಕ್ಷಕರಿಗೆ ಏನಾದ್ರು ಹೇಳೋದಾದ್ರೆ? ಹೇಳಲಿಕ್ಕೆ ಹೋದ್ರೆ ಸುಮಾರುಂಟು, ಎಂತದಂತ ಹೇಳುದು, ಎಲ್ಲಿಂದ ಅಂತ ಶುರು ಮಾಡುವುದು. ಏನಾದ್ರು ಒಂದು ಮೆಸೇಜ್ ಟೈಪ್ ಏನಾದ್ರು ಹೇಳಿದ್ರೆ ಕೊನೆಯದಾಗಿ? ಹಾ, ಹೆಚ್ಚಿನ ಮನೆ, ನಾನೀಗ ಹುಡುಗಿಯರ ಬಗ್ಗೆ ಮಾತಾಡೋದು, ಹೆಚ್ಚಿನ ಮನೆಯಲ್ಲಿ ಸ್ಟ್ರಿಕ್ಟ್ ಇರ್ತಾರೆ, ಹೊರಗಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಅಂತ ಹೇಳಿದ್ರೆ ನೀನ್ ಹುಡುಗಿ, ನಿನ್ನಿಂದ ಆಗಲ್ಲ, ನೀನ್ ಹುಡುಗಿ ಆ ತರ ಮಾಡ್ಬಾರ್ದು, ಈ ತರ ಮಾಡ್ಬಾರ್ದು ಅಂತ ಇರ್ತದೆ. ನಿಮಗೆ ಏನ್ ಬೇಕೋ ಅದನ್ನ ಮಾಡಿ, ಬಟ್ ನಿಮ್ಮ ಲಿಮಿಟ್ ಅನ್ನ ಮರಿಬೇಡಿ, ನಿಮ್ಮ ಲಿಮಿಟ್ ಅನ್ನ ಕ್ರಾಸ್ ಆಗ್ಬೇಡಿ ಅಂತ ಹೇಳೋದಷ್ಟೇ. ಮತ್ತೆ ತಂದೆ ತಾಯಿಗೆ ನಾನು ಹೇಳೋದಂತ ಹೇಳ್ತೇನೆ, ನಿಮ್ಮ ಮಕ್ಕಳು ಏನಾಗ್ಬೇಕು ಅಂತ ಆಸೆ ಪಟ್ಟಿರ್ತಾರೋ ಅದಕ್ಕೆ ಸಪೋರ್ಟ್ ಮಾಡಿ. ಅದ್ರ ಬದಲು ನೀನ್ ಇದೇ ಆಗ್ಬೇಕು, ಅದೇ ಆಗ್ಬೇಕು ಅಂತ ಹೇಳಿ ಅವರ ಮೇಲೆ ಪ್ರೆಷರ್ ಹಾಕ್ಬೇಡಿ. ಇದಿಷ್ಟು ಮಾತಿನ ಮಲ್ಲಿ ಸುಮನ ಅವರೊಂದಿಗೆ ನಮ್ಮ ಮಾತುಕತೆ. ನಿಮ್ಗೆ ದೇವರು ಜೀವನದಲ್ಲಿ ಮತ್ತಷ್ಟು ಸಾಧನೆ ಮಾಡ್ಲಿಕ್ಕೆ ಆಶೀರ್ವದಿಸ್ಲಿ, ಇನ್ನಷ್ಟು ಎತ್ತರದ ಸ್ಥಾನದಲ್ಲಿ ನಿಮ್ಮನ್ನ ನೋಡುವಾಗೆ ಆಗ್ಲಿ, ಇನ್ನೊಂದ್ಸಲ ಇಂಟರ್ವ್ಯೂ ಮಾಡುವಂತ ಇನ್ನೊಂದು ಸಾಧನೆಯನ್ನ ನೀವು ಮಾಡಿ ಅಂತ ನಾವೆಲ್ಲ ಹಾರೈಸ್ತೇವೆ. ಇನ್ನಷ್ಟು ಸಾಧಕರ ಮಾತುಕತೆಯನ್ನ ವೀಕ್ಷಿಸಲು ನಮ್ಮ ಚಾನೆಲ್ ಅನ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತಷ್ಟು ಸಾಧಕರ ಸಾಧನೆಯ ಹಾದಿಯಲ್ಲಿ ಜೊತೆಯಾಗಿ. ಧನ್ಯವಾದ.